ಓಕೆ. ಓಕೆ ಓಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೆ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ NDT, ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್. ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಅವರು DXN ಸುಮಾರು 25 ವರ್ಷದ ಅನುಭವವನ್ನು ಪಡೆದಂಥ ವ್ಯಕ್ತಿ ಅಂತ ಹೇಳ್ಬೋದು. 25 ವರ್ಷದಲ್ಲಿ 25ಕ್ಕಿಂತ ಜಾಸ್ತಿ ದೇಶವನ್ನು DXN ಮುಖಾಂತರ ವಿದೇಶಿ ಪ್ರವಾಸವನ್ನು ಮಾಡಿ ಬಂದಿದ್ದಾರೆ. ಅವರ ಟೀಮಲ್ಲಿ ಸಾಧಾರಣ ಒಂದು 65,000ಕ್ಕಿಂತ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 2,000ಕ್ಕಿಂತ ಜಾಸ್ತಿ ಸ್ಟಾರ್, 600ಕ್ಕಿಂತ ಮಿಕ್ಕಿ ರೂಬಿ, 250 ಜಾಸ್ತಿ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿದ ಯಾರೇಬೇಡ ಸದ್ಭಾವನಾ ಅವಾರ್ಡ್ ಇರ್ಬೋದು, KNT ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಕ್ಸಿಕ್ಯೂಟಿವ್ ಸೀನಿಯರ್ ಕೌಂಟ್ ಡೈಮಂಡ್ ಆದ ಶ್ರೀಯುತ SN ಶೆಟ್ಟಿ ಉಡುಪಿ ಇವರೇ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್ ತಮ್ಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಈ NDT ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಅಲ್ಲಿ ಸ್ಟೆಬಿಲೈಸ್ ಯುವರ್ ಗ್ರೂಪ್ ಅಂತಿದೆ. ಈ ಸ್ಟೆಬಿಲೈಸ್ ಗ್ರೂಪ್ ಅಲ್ಲಿ ನಿಮಗೆ ನಿನ್ನೆ ನಾನು ಎರಡನ್ನ ಕವರ್ ಮಾಡಿದ್ದೀನಿ. ಕೋಚ್ ದೆಮ್ ಆ್ಯಂಡ್ ಕ್ಯಾಡಿ ದೆಮ್ ಅಂತ. ಕೋಚ್ ದೆಮ್ ಅಂತ ಹೇಳಿದ್ರೆ ನೀವು ಅವರಿಗೆ ಕೋಚಿಂಗ್ ಕೊಡ್ಬೇಕು. ಯಾರೆಲ್ಲ ಸ್ಪಾನ್ಸರ್ ಮಾಡಿರ್ತೀರಿ, ಯಾರೆಲ್ಲ ಅವ್ರನ್ನ ಜಾಯಿನ್ ಮಾಡಿರ್ತೀರಿ, ಅವರಿಗೆ ಸರಿಯಾದ ನೀವು ರೀತಿಯಲ್ಲಿ ಅವರಿಗೆ ತಿಳಿಸಿಕೊಡುವಂಥದ್ದು ಕೋಚಿಂಗ್. ಅದರಲ್ಲಿ ನಿನ್ನೆ ಹೇಳಿದ್ದೀನಿ, ಕೋಚಲ್ಲಿ ಸಜೆಸ್ಟ್ ಮಾಡಬೇಕು. ನೀವು ಯಾವ ಪ್ರಾಡಕ್ಟನ್ನು ಸ್ಟಾರ್ಟಿಂಗ್ ತೊಗೋಬೇಕು, ಒಂದೇ ಸಲ ಎಲ್ಲ ತೊಗೋಬಾರ್ದು. ಸೆಕೆಂಡ್ ನೀವು PV ಯಾಕೆ ಮಾಡಬೇಕು, ಎಷ್ಟು PV ಮಾಡಬೇಕು, ಅವರಿಗೆ ಅದರ ಬಗ್ಗೆ ಐಡಿಯಾ ಇರೋದಿಲ್ಲ. ಮಿನಿಮಮ್ 1000 PV ಮತ್ತೆ ನೀವು 3,000, 5,000, 10,000, 1,00,000 PVನೂ ಮಾಡ್ಬೋದು. ಎಷ್ಟು ಬೇಕಾದ್ರೂ ಜಾಸ್ತಿ, ಎಷ್ಟು ಬೇಕಾದ್ರೂ ಮಾಡ್ಬೋದು. ಇದನ್ನು ಅವರಿಗೆ ತಿಳಿಸ್ಕೊಡುವಂಥದ್ದು. ಜಾಯಿನ್ ಮಾಡಿದ ನಂತರ ನಿಮ್ಮ ಡ್ಯೂಟಿ. ಇದನ್ನು ನೀವು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಏನು ಗೊತ್ತಾಗದೆ ಅವರು ಹಾಗೆ ಕುತ್ಕೊಳ್ಬೋದು. ಹಾಗೆ ಗೆಟ್ ದೆಮ್ ಕನೆಕ್ಟೆಡ್ ವೆಬ್ಸೈಟ್. ಕೆಲವು ಕಂಪನಿಯ ನಿಮಗೆ ಸೈಟ್ ಬೇಕಾದ್ರೆ ವೆಬ್ಸೈಟನ್ನು ಅಥವಾ ಕಂಪನಿಯ ನಿಮಗೆ ಮೀಟಿಂಗ್ ಲಿಂಕ್ಸ್ ಇದೆ. ಯೂಟ್ಯೂಬ್ ಲಿಂಕ್ ಇರ್ಬೋದು, ಬೆಳಿಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಸಂಜೆ ಇರ್ಬೋದು. ಲಿಂಕ್ ಯಾಕಂದರೆ ನಿಮಗೆ ಪುರ್ಸೊತ್ತಿರೋದಿಲ್ಲ ಅವರಿಗೆ ಹೇಳ್ಕೊಡುವಷ್ಟು. ಸೊ ನೀವು ಬ್ಯುಸಿ ಇರ್ತೀರಿ. ಅವಾಗ ಏನು ಮಾಡಬೇಕಂತ ಹೇಳಿದ್ರೆ ವೆಬ್ಸೈಟ್ ಎಲ್ಲ ಇದೆ. ಕಂಪ್ನಿಯ ವೆಬ್ಸೈಟ್ DXNindia.in ಅಂತ ಒಂದು ಸೈಟ್ ಇದೆ. ಅದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಇನ್ನೂ ಅವರಿಗೆ ಕನ್ನಡ ಇನ್ಫಾರ್ಮೇಷನ್ ಬೇಕಾದ್ರೆ 7 ರಿಂದ 8 ಗಂಟೆಗೆ ಕನ್ನಡ ಮೀಟಿಂಗ್ ಇರ್ತದೆ ಬೆಳಿಗ್ಗೆ. ಹಾಗೆಯೇ 12 ಗಂಟೆಗೆ ಹಿಂದಿ ಮೀಟಿಂಗ್ ಇರ್ತದೆ. ಆಮೇಲೆ ಸಂಜೆ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಮೀಟಿಂಗ್ 7 ಗಂಟೆಗೆ ಇರ್ತದೆ. ಇಷ್ಟೆಲ್ಲ ರೆಗ್ಯುಲರ್ ಮೀಟಿಂಗ್ ಇರ್ತದೆ. ಅದನ್ನು ಅವರಿಗೆ ಕರೆಕ್ಟಾಗಿ ಲಿಂಕನ್ನು, ಅಂದರೆ ಯಾವುದರಲ್ಲಿ ಝೂಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಕೊಟ್ಟು ಅವರಿಗೆ ಅದಕ್ಕೆ ಲಿಂಕ್ ಮಾಡುವಂಥದ್ದು. ನೆಕ್ಸ್ಟ್ ಬೇಸಿಕ್ ಆಪರೇಷನ್, ಹೌ ಟು ಪರ್ಚೇಸ್ ಆ್ಯಂಡ್ ಕ್ಯಾಶ್ ಆ್ಯಂಡ್ ವ್ಯಾಲೆಟ್ ಆ್ಯಂಡ್ ಬೋನಸ್ ಆ್ಯಂಡ್ ಪಿನ್ ಅಂತ ಇದನ್ನು ನೀವು ಹೇಳಬೇಕು. ಜಾಯಿನ್ ಆದ ನಂತರ ಎಲ್ಲಿ ಪರ್ಚೇಸ್ ಮಾಡಬೇಕು. ಕೆಲವರು ಏನು ಅಂತ ಹೇಳಿದ್ರೆ ಸ್ಟಾಕ್ ಪಾಯಿಂಟಲ್ಲಿ ಹೋಗಿ ಜಾಯಿನ್ ಮಾಡೋದು, ಎಲ್ಲೆಲ್ಲೋ ಜಾಯಿನ್ ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ಸ್ಟಾಕ್ ಪಾಯಿಂಟಲ್ಲಿ ಜಾಯಿನ್ ಮಾಡೋದು ಬೆಟರ್. ಅದರಿಂದ ಡಾಕ್ಯುಮೆಂಟ್ ಜಾಯಿನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಸ್ಟಾಕ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರಿಗೆ ಪ್ರಾಡಕ್ಟನ್ನು ಹೇಗೆ ತೊಗೋಬೇಕು, ಬಿಲ್ ಹೇಗೆ ಮಾಡಬೇಕು, ಪ್ರತಿ ಸಲ ಒಂದು ಪ್ರಾಡಕ್ಟ್ ತೊಗೊಂಡ್ರು ಬಿಲ್ ಮಾಡಬೇಕಂತ ಅದನ್ನು ಅವರಿಗೆ ಹೇಳ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪಾಯಿಂಟ್ ಕವರ್ ಆಗೋದಿಲ್ಲ ಅಂತ. ಅದನ್ನೇ ವೆರಿ ಇಂಪಾರ್ಟೆಂಟ್, ಬಿಲ್ ತೊಗೊಳ್ಳುವಂಥದ್ದು. ಸೆಕೆಂಡ್ ಒನ್ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 1000 ಪಾಯಿಂಟ್ಸ್, 1,000 ಪಾಯಿಂಟ್ ಆದರೆ 10ನೇ ತಾರೀಕು, ಪ್ರತಿ ತಿಂಗಳ 10ನೇ ತಾರೀಕು ನಿಮಗೆ ಬೋನಸ್ ಬರ್ತದೆ ಅಂತ ಹೇಳಬೇಕು. ಬೋನಸ್ಸನ್ನು ನೀವು ಏನಾದರೂ ಬ್ಯಾಂಕ್ ಡೀಟೇಲ್ಸು, ಪ್ಯಾನ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡಿದರೆ ಮಿನಿಮಮ್ ಒಂದು 3,500 ಆದರೆ ಆಟೋಮೆಟಿಕ್ ನಿಮ್ಮ ಬ್ಯಾಂಕಿಗೆ ಕ್ರೆಡಿಟ್ ಆಗ್ತದೆ. ಇಲ್ಲ ಅಂದರೆ ನೆಕ್ಸ್ಟ್ ಪರ್ಚೇಸಲ್ಲಿ ನೀವು ಅದನ್ನು ಡಿಡಕ್ಟ್ ಮಾಡ್ಕೋಬೋದು ಅಂತ. ಬೋನಸ್ ಬಗ್ಗೆನೂ ಹೇಳಬೇಕು. ಆಮೇಲೆ ಬೋನಸ್ ಪಿನ್, ಅವ್ರು ಜಾಯ್ನ್ ಆದ್ರೂ ಕೂಡಲೇ ಬೋನಸ್ ಪಿನ್ ಬರ್ತದೆ. ಪಿನ್ನು ನಿಮ್ಮ ಮೊಬೈಲಲ್ಲಿ ಇರ್ತದೆ. ಮೊಬೈಲಿಂದ ನೀವು ಅದನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಇದರ ಪಿನ್ ನಿಮಗೆ ಗೊತ್ತಾದರೆ ನಿಮ್ಮ ಬೋನಸ್ಸನ್ನು ಬೇರೆಯವರು ಸಹ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಅದು ಕಾನ್ಫಿಡೆನ್ಷಿಯಲಿ ನೀವು ಇಟ್ಕೋಬೇಕಾಗ್ತದೆ. ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಕಂಪನಿ, ನಿಮಗೆ ಕೋಡ್ ಆಫ್ ಎಥಿಕ್ಸ್ ಇದೆ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಏನು ಮಾಡಬೇಕು ಏನು ಮಾಡಬಾರ್ದು ಅದರ ಬಗ್ಗೆನೂ ನೀವು ಅವರಿಗೆ ಕರೆಕ್ಟಾಗಿ ಹೇಳಬೇಕಾಗ್ತದೆ. ಅನ್ನೆಸರಿ ನಮ್ಮ ಕಂಪನಿಯ DXN ಎಂಬ್ಲಮನ್ನು ಅನ್ನೆಸರಿ ನೀವು ವಿತೌಟ್ ಕಂಪನಿಯ ಪರ್ಮಿಷನ್ ಇಲ್ಲದೆ ನೀವು ಎಲ್ಲೂ ಪ್ರಿಂಟೌಟ್ ಮಾಡಲಿಕ್ಕಿಲ್ಲ. ನೀವು ಪ್ರಿಂಟೌಟ್ ಮಾಡಿದ್ದು ಏನಾದರೂ ಕಂಪ್ನಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಬಟ್ ಅದು ನಿಮಗೆ ಆ ಸ್ಟ್ಯಾಂಡರ್ಡ್ ಇಲ್ಲ ಅಂತ ಹೇಳಿದ್ರೆ ಕಂಪನಿ ನಿಮ್ಮ ನಂಬರನ್ನು ಸ್ಯಾಕ್ ಮಾಡ್ತದೆ. ಸೊ ಹಾಗಾಗಿ ಅದನ್ನು ನಿಮಗೆ ಗೊತ್ತಿರಬೇಕು. ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನೀವು ಓದಿರಬೇಕಾಗ್ತದೆ ಅಥವಾ ತಿಳ್ಕೊಂಡು ಅವರಿಗೆ ಹೇಳಬೇಕಾಗ್ತದೆ. ಸೊ ದಟ್ ಈಸ್. ಆಮೇಲೆ ಅದೇ ಥರ ಪ್ರಿಪೇರ್ DXN ಆ್ಯಂಡ್ ದೆಮ್ ಟು ಸೆಟ್ ಅಪ್ ದರ್ ಆಫೀಸ್
ಹೇಗೆ ಪ್ರಾಡಕ್ಟನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಅಥವಾ ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಬೇಕು, ಹೇಗೆ ಸೆಟಪ್ ಮಾಡಬೇಕು, ಎಷ್ಟು ಪ್ರಾಡಕ್ಟ್ ಇಟ್ಕೊಳ್ಬೇಕು, ಇದನ್ನೆಲ್ಲ ನೀವು ಅವರಿಗೆ ತಿಳಿಸ್ಕೊಡುವಂಥದ್ದು. ಹೆಲ್ಪ್ ದಮ್ ಟು ಪ್ರಿಪೇರ್ ಕನ್ಸ್ಯೂಮರ್ ಲಿಸ್ಟ್. ಈಗ ಅವರು ಬಿಸ್ನೆಸ್ ಮಾಡುವವರಾಗಿದ್ದರೆ ಅವರಿಗೆ ಇಮಿಡಿಯೇಟ್ ಲಿಸ್ಟನ್ನು ತಯಾರು ಮಾಡೋದು, ಕನ್ಸ್ಯೂಮರ್ ಲಿಸ್ಟ್. ಕನ್ಸ್ಯೂಮರ್ ಲಿಸ್ಟ್ ಅಂದರೆ ನಿಮ್ಗೆ ಯಾರು ತಿಳಿದಿದ್ದಾರೆ ಅವ್ರದ್ದೆಲ್ಲ ಲಿಸ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೋದು. ಆಮೇಲೆ ಆಲ್ರೆಡಿ ಪ್ರಾಸ್ಪೆಕ್ಟ್ ಲಿಸ್ಟ್, ಕೆಲವು ನಿಮ್ಗೆ ಆಲ್ರೆಡಿ ನಿಮ್ಮ ಹತ್ರ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿದರೆ ಅವರದ್ದು ನಾವು ಲಿಸ್ಟನ್ನು ಕರೆಕ್ಟಾಗಿ ಫೋನ್ ನಂಬರನ್ನು ನೀವು ಅವರಿಗೆ, ಯಾಕಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಆದರೂ ಅವರಿಗೆ ಫೋನ್ ಮಾಡಬೇಕು. ಪ್ರಾಡಕ್ಟ್ ಖಾಲಿ ಆಗಿದೆಯಾ, ಪ್ರಾಡಕ್ಟ್ ಉಂಟಾ, ನಿಮಗೆ ಹೊಸ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ, ಇದ್ರ ಬಗ್ಗೆ ಅವರಿಗೆ ನೀವು ಅದರಿಂದ ನಿಮ್ಮ ಹತ್ರ ಎಲ್ಲ ಲಿಸ್ಟ್, ಎಷ್ಟು ಜನ ಕನ್ಸ್ಯೂಮರ್ ಇದ್ದಾರೆ ಅವರ ಲಿಸ್ಟು, ಅವರ ಫೋನ್ ನಂಬರ್ ಇರಬೇಕು. ಆಮೇಲೆ ಹೊಸ ಕನ್ಸ್ಯೂಮರ್ ಲಿಸ್ಟನ್ನು ನೀವು ರೆಡಿ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಈಗ ಕ್ಯಾಡ್ ಇದೆ, ಈಗ ಜಾಯಿನ್ ಆದ ನಂತರ ಅವರಿಗೆ ಏನು ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ ಆಲ್ರೆಡಿ ಜಾಯಿನ್ ಆಗಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಅಪ್ರಿಷಿಯೇಷನ್ ಫಸ್ಟ್ ಸೇಲ್ಸ್. ಯಾವುದೋ ಒಂದು ಕಾಫಿಯನ್ನು ಫಸ್ಟಿಗೆ ಯಾರಿಗೋ ರೆಕಮೆಂಡ್ ಮಾಡಿ ಕೊಡ್ತಾರೆ, ಅಥವಾ ಟೀ ಕೊಡ್ತಾರೆ, ಪೇಸ್ಟ್ ಕೊಡ್ತಾರೆ, ಸೋಪ್ ಕೊಡ್ತಾರೆ, ಅವರಿಗೆ ಅಪ್ರಿಷಿಯೇಷನ್ ಮಾಡಬೇಕು ನೀವು. ಓ ನೀವು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತೀರಿ, ಯಾಕಂದರೆ ಆಲ್ರೆಡಿ ಯಾರ ಒಂದು ಸಹಾಯ ಇಲ್ಲದೆ ನೀವು ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡಿದಿರಿ, ನಿಮಗೆ ಅಭಿನಂದನೆಗಳು ಅಂತ ಅವರಿಗೆ ಅಪ್ರಿಷಿಯೇಷನ್ ಮಾಡಬೇಕು. ಆಮೇಲೆ ಯಾರಾದ್ರೂ ಜಾಯಿನ್ ಮಾಡಿದ್ರಂತೂ ಅವರಿಗೆ ಕರೆದುಬಿಟ್ಟು ಒಂದು DXN ಕಾಫಿ ಅಥವಾ ಟೀ ಕುಡಿಸ್ಬೇಕು, ಯಾಕಂದರೆ ರಿಕ್ರೂಟ್ ಮಾಡ್ತಾರೆ, ಅವ್ರ ಕೆಳಗಡೆ ಒಬ್ಬರನ್ನ ಜಾಯಿನ್ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಇಟ್ಸ್ ಗ್ರೇಟ್, ಅದಕ್ಕೆಲ್ಲ ಅಪ್ರಿಷಿಯೇಷನ್. ಆ್ಯಂಡ್ ಗೆಟಿಂಗ್ ದೇರ್ ಫಸ್ಟ್ ಕಮಿಷನ್ ಚೆಕ್. ಅವ್ರಿಗೇನಾದರೂ ಫಸ್ಟ್ ಮಂತಲ್ಲಿ ಏನಾದರೂ ಕಮಿಷನ್ ಚೆಕ್ ಅಂದರೆ 1,000, 2,000, 3,000 PV ಮಾಡಿದ್ದಾರೆ ಅಂತ ಹೇಳಿದ್ರೆ ಕಮಿಷನ್ ಚೆಕ್ ಬಂದರೆ ಅದರದ್ದು ಒಂದು ಪ್ರಿಂಟೌಟ್ ತೆಗೆದುಬಿಟ್ಟು ನೀವು ನಿಮ್ಮ ಸ್ಪಾನ್ಸರ್ ಮತ್ತು ನೀವು ಅವರ ಒಂದು ಸೆಲ್ಫಿ ತೆಗೀರಿ ಅಥವಾ ಒಂದು ಫೋಟೋ ತೆಗೆದು ಅದನ್ನು ಅವರ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಹಾಕಿಸುವಂಥದ್ದನ್ನು ಮಾಡಬೇಕು. ಸೊ ಆವಾಗ ಏನಾಗ್ತದೆ ಅಂದರೆ ಅವರಿಗೂ ಒಂದು ಖುಷಿ ಆಗ್ತದೆ, ಓ ನನಗೂ ಸಹ ಬೋನಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅವಾಗ ಹೇಳಬೇಕು, ಇದು ನಿಮ್ಮ ಪ್ರತಿ ತಿಂಗಳು ಬರ್ತದೆ ಅಂತ ಹೇಳಬೇಕು. ಎಷ್ಟು ಬರ್ತದೆ? ಈಗ ನೋಡಿ, 3,000 ಮಾಡಿದರೆ ನಿಮಗೆ ಒಂದು 500 ರೂಪಾಯಿ ಬಂದಿದೆ. ನೀವು ಇನ್ನೂ ಜಾಸ್ತಿ 6,000 ಮಾಡಿದರೆ ನಿಮಗೆ 1,000 ಬರ್ತದೆ. 10,000 PV ಮಾಡಿದರೆ ನಿಮಗೆ 10,000 ಬರ್ತದೆ. ಈ ಥರದಲ್ಲಿ ಅವರಿಗೆ ಹೇಳಬೇಕು. ನಿಮ್ಮ ಬಿಸ್ನೆಸ್ಸನ್ನು ಜಾಸ್ತಿ ಮಾಡಿದಾಗ ಈ ಕಮಿಷನ್ ನಿಮಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ. ಇದನ್ನು ನಿಮಗೆ ಯಾರು, ಯು ಆರ್ ದ ಓನರ್, ಇದಕ್ಕೆ ಯಾರು ನಿಮಗೆ ಕಂಟ್ರೋಲ್ ಇಲ್ಲ, ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ಇದನ್ನು ನಾವು ಅವರಿಗೆ ಸರಿಯಾಗಿ ತಿಳಿಸ್ಬೇಕು. ಇದು ಅವಾಗ ಅವ್ರಿಗೆ ಖುಷಿ ಆಗ್ತದೆ. ಅವರು ಒಂದ್ಸಲ ಅವರ ಒಂದು ಏನು ಬೋನಸ್ ಬಂದಿದೆ, 300 ರೂಪಾಯಿ ಬೋನಸ್ ಬಂದಿದೆ ಅಂತ ತಿಳ್ಕೊಳ್ಳಿ, ಅಥವಾ 500 ರೂಪಾಯಿ ಬಂದಿದೆ, ಅದನ್ನು ಅವರ ಟೀಮಿಗೆ ಅಥವಾ ಅವರ ಗ್ರೂಪಲ್ಲಿ ಹಾಕಿದಾಗ ಎಷ್ಟೋ ಜನ ಕೇಳ್ಬೋದು ಅವರಿಗೆ ಅಲ್ವಾ, ಇದು ಎಲ್ಲಿಂದ ಬರ್ತಾ ಇದೆ? ಇಲ್ಲ, ಇದು ಇನ್ಮೇಲೆ ಪ್ರತಿ ತಿಂಗಳು ಬರ್ತಾ ಇದೆ. ಈಗ ನಿಮಗೆ ನಮ್ಗೆ ನೋಡಿ 25 ವರ್ಷದಿಂದ ನಮಗೆ ಬರ್ತಾ ಇದೆ, ಹೌದಾ? ಈಗ ಕೆಲವರಿಗೆ ಅಶೋಕ್ ಅವರು ಇರ್ಬೋದು, ಅವರಿಗೆ ಒಂದು 20 ವರ್ಷದಿಂದ ಬರ್ತಾ ಇದೆ. ಆನಂದ್ ಮಸ್ಲಿ ಅವರು ಇರ್ಬೋದು, ಅವ್ರಿಗೊಂದು 10 ವರ್ಷದಿಂದ ಬರ್ತಾ ಇರ್ಬೋದು. ಸೊ ಶೈಲಾ ಶೆಟ್ಟಿ ಅವರಿಗೆ ಒಂದು 20 ವರ್ಷದಿಂದ ಬರ್ತಾ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ಅವರೇ ಪ್ರತಿ ತಿಂಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಏನೋ ವಿಶೇಷತೆ ಇದೆ ಅಂತ ಹೇಳ್ತಾರೆ. ಈ ಥರದಲ್ಲಿ ನಾವು ಅವರಿಗೆ ಅಪ್ರಿಷಿಯೇಷನ್ ಮಾಡಬೇಕು. ಯಾವ ರೀತಿ ಜನರಿಗೆ ಪಬ್ಲಿಸಿಟಿ ಮಾಡೋದು ಅಂತ. ಅಟೆಂಡ್ ಎ ಬಿಗ್ ಕಂಪನಿ ಇವೆಂಟ್, ಅವರನ್ನ ಕರ್ಕೊಂಡು ಒಂದು ದೊಡ್ಡ ಸೆಮಿನಾರ್, ಈಗ 26ನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಸೆಮಿನಾರ್ ಇದೆ. ಸೊ ಅಲ್ಲಿ ಆ ಸೆಮಿನಾರಿಗೆ ಇದು ಇವನ್ ಸ್ಟೇಟ್ ಲೀಡರ್ಸ್, ಅದರ್ ಸ್ಟೇಟ್ ಲೀಡರ್ಸ್ ಸಹ ಬರಲಿಕ್ಕಿದ್ದಾರೆ. ಅಂಥ ಸೆಮಿನಾರಿಗೆ ಒಂದು 5,000 PV ಮಾಡಬೇಕು ನೀವು. 5,000 PV ಮಾಡಿ ಫ್ರೀ ಎಂಟ್ರಿ ಇದೆ, ಅದಕ್ಕೆ ತೊಗೊಂಡೋಗಿ ಕೂರಿಸ್ಬಿಟ್ರೆ ಆಯ್ತು. ನೋಡಿ, ಕಂಪನಿ ಆಫೀಸ್ ನೋಡಿದಾಗ ಆಯ್ತು, ಅವರಿಗೆ ಕಂಪನಿ ಎಷ್ಟು ಪ್ರಾಡಕ್ಟ್, ವೆರೈಟೀಸ್ ಆಫ್ ಪ್ರಾಡಕ್ಟ್ ನೋಡಿದಾಗ ಆಯಿತು. ಅಷ್ಟು ದೊಡ್ಡ ಕಂಪನಿಯ ಗೋಡೌನ್ ಇದೆ, ಗೋಡೌನ್ ನೋಡಿದಾಗ ಆಯಿತು. ಕಂಪನಿಯ ಬೆಂಗಳೂರು ಆಫೀಸ್ ಸ್ಟಾಫನ್ನು ಪರಿಚಯ ಮಾಡ್ಕೊಂಡಂಗೆ ಆಯಿತು. ಒಂದು ಎಷ್ಟು ಅವರಿಗೆ ಫ್ರೀ ಆಗಿ, ಅದು 5,000 PV ಮಾಡಿದವರಿಗೆ ಫ್ರೀ ಎಂಟ್ರಿ ಇದೆ. 26 ಇದೆ, ಸಂಡೇ ಇದೆ ನೋಡಿ. ವಿತೌಟ್ ಪೇಲ್ ನೀವು ಹೋಗಿ ಯಾರನ್ನೆಲ್ಲ ಜಾಯಿನ್ ಮಾಡಿದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಕೂರಿಸ್ಬಿಡಿ. ಯಾಕೆಂದರೆ ಅವರಿಗೆ ವಿಷನ್ ಇಲ್ಲ ಅಂದರೆ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಇಷ್ಟು ದೊಡ್ಡ ಕಂಪನಿ ಇದೆ, ಪ್ರತಿ ತಿಂಗಳು ಬೋನಸ್ ಬರ್ತಾ ಇದೆ, 180 ದೇಶದಲ್ಲಿದೆ, ಎಷ್ಟು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ, ಇದನ್ನೆಲ್ಲ ಅವರಿಗೆ ವಿಷನ್ ತೋರಿಸ್ಬೇಕು ನಾವು. ಏನೋ ಒಂದು ಜಾಯಿನ್ ಮಾಡೋದು, ಇದೇನೋ ಮೆಂಬರ್ ಅಲ್ಲ, ಇದು ಮೆಂಬರು ಅಥವಾ ಡಿಸ್ಟ್ರಿಬ್ಯೂಟರ್ ಅದಕ್ಕಿಂತ ಮೇಲೆ ಇದರಲ್ಲಿ ಉಂಟು. ಅದನ್ನು ನಾವು ಅವರಿಗೆ ತೋರಿಸಿದಾಗ ಮಾತ್ರ ಅವರಿಗೆ ನಂಬಿಕೆ ಬರ್ತದೆ. ಮೇಕ್ ಫ್ರೆಂಡ್ಸ್ ಇನ್ಸೈಡ್ ದ ಆರ್ಗನೈಸೇಷನ್. ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗ್ತದೆ, ಬೇರೆ ಬೇರೆ ಟೀಮ್ನವರು ಬಂದಿರ್ತಾರೆ. ಈಗ ಇಲ್ಲಿ ಮೀಟಿಂಗಲ್ಲಿ ನೋಡಿ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇದ್ದಾರೆ, ಇವರಿಗೆಲ್ಲ ನೀವು ಪರಿಚಯ ಮಾಡ್ಕೋಬಹುದು. ನೀವು ಅಲ್ಲಿ ಮೀಟಿಂಗಲ್ಲಿ ಆನಂದ್ ಮಸ್ಲಿ ಅವರು ಇರ್ಬೋದು, ಶೈಲಾ ಇರ್ಬೋದು, ಅಶೋಕ್ ಅವರು ಇರ್ಬೋದು, ರವೀಂದ್ರ ನಂದರ್ಗಿ ಅವರು ಇರ್ಬೋದು, ದೀಪಕ್ ಅವರು ಇರ್ಬೋದು, ಅಥವಾ ನಾಗರತ್ ಅವರು ಇರ್ಬೋದು, ಜಾಹ್ನವಿ ಅವರು, ಪ್ರಕಾಶ್ ಅವರು, ಚಂದ್ರಕಾಂತ್ ಅವರು, ಗೋವಿಂದ್ ಪಾಂಡೆ ಅವರು, ಮಾರುತಿ ಅವರು, ಅಂದರೆ ಅನಂತ್ ಶೆಟ್ಟಿ ಅವರು, ಅಂಥೋನಿ ಅವರು, ಎಷ್ಟು ಜನ, ಇವ್ರಿಗೆಲ್ಲ ಪರಿಚಯ ಮಾಡುವುದು. ಮಹಾದೇವ್ ಕರಿಯೋಳಿ ಅವರಿದ್ದಾರೆ, ಬಾಲಕೃಷ್ಣ ರೈ ಅವರಿದ್ದಾರೆ, ಬನ್ನಾರಿ ಅವರಿದ್ದಾರೆ, ಭಾನುಕಲಾ ಮೇಡಮ್ ಅವರಿದ್ದಾರೆ, ಚಂದ್ರ
ಚಂದ್ರಗೌಡ್ರು ಇದ್ದಾರೆ, ಅಂದರೆ ಮುನವಳ್ಳಿ ಅವರು ಇದ್ದಾರೆ, ಎಲಿಜಬೆತ್ ಮೇಡಮ್ ಅವರು ಇದ್ದಾರೆ, ಆಮೇಲೆ ಐನಪ್ಪ ಅವರು ಇದ್ದಾರೆ, ಅಥವಾ ಗಂಗಾಧರ್ ಆಚಾರ್ಯ ಅವರು, ಹರೀಶ್ ಅವರು, ಹೇಮಾ ಅವರು, ಹಿತಾಕ್ಷಿ ಅವರು, ಆಮೇಲೆ ಎಲಿಗೌರ್ ಅವರು, ಈರಪ್ಪ ಅವರು, ಇರ್ಷಾದ್ ಅವರು, ಜಯಪ್ರಕಾಶ್ ಅವರು, ಕಮಲಾಕ್ಷಿ ಅವರು, ಮಲ್ಲಿಕಾರ್ಜುನ್ ಅವರು, ಮಾರ್ತಾ ಮೇಡಮ್ ಅವರು, ಮೋಹಿನಿ ಪೈ ಅವರು, ಸುರೇಶ್ ಅವರು, ನೀಲ್ ಕಮಲ್ ಅವರು, ಅಂದರೆ ರಾಘವೇಂದ್ರ ಅವರು, ಆ, ನಂತರ ಸಂಜಯ್ ಅವರಿದ್ದಾರೆ, ಸರಿತಾ ನಾಯ್ಕ್ ಅವರಿದ್ದಾರೆ, ಶಂಕರಪ್ಪ ಅವರಿದ್ದಾರೆ, ಶರಾವತಿ ಮೇಡಮ್ ಅವರಿದ್ದಾರೆ, ಸುನೀತಾ ಅವರಿದ್ದಾರೆ, ವಿದ್ಯಾ ಮೇಡಮ್ ಅವರಿದ್ದಾರೆ. ಆಮೇಲೆ ಇನ್ನೂ ಹೊಸ ಹೊಸದವ್ರು ಎಷ್ಟು ಜನ ಇದ್ದಾರೆ ಅವರು, ಯಾಕಂದ್ರೆ ಅವರ ಹೆಸರು ಕಾಣ್ತಾ ಇಲ್ಲ, ಬರೀ ಫೋನ್ ನಂಬರ್ಸ್ ಇದೆ. ಅಂದ್ರೆ ನೀವೊಂದು ಮೀಟಿಂಗಲ್ಲಿ ಹೋದಾಗ ನೋಡಿ, ಇವರೆಲ್ಲ ಬೇರೆ 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 ರೀಸನಿಗೆ ಬಂದಿರ್ತಾರೆ, ಬೇರೆ ಬೇರೆ ಅವರಿಗೆ ತೊಂದರೆಗಳಿಂದ ಬಂದಿರ್ತಾರೆ. ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಸಾಲ ತೀರಿಸುವುದಿರ್ಬೋದು, ಮನೆ ಕಟ್ಟೋದಿರ್ಬೋದು, ವೆಹಿಕಲ್ ತಗೊಳ್ಳೋರು ಇರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು. ಅವ್ರದ್ದೆಲ್ಲ ನೀವು ಪರಿಚಯ ಮಾಡ್ಕೊಂಡ್ರೆ ಯಾಕೆ ಜಾಯ್ನ್ ಆಗಿದೆ ಅಂತ ಕೇಳಿದಾಗ ನಿಮ್ಗೆ ಏನಾಗ್ತದೆ, ಒಂದು ಹುಮ್ಮಸ್ ಬರ್ತದೆ. ಇಷ್ಟು ಜನ ಇದ್ದಾರೆ, ಅಪ್ಪ 50 ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಅಲ್ಲ. ಬೆಳಿಗ್ಗೆ ಬೆಳಿಗ್ಗೆನೆ 7 ಗಂಟೆಗೆ ಯಾರು ಎದ್ದಿರುವುದಿಲ್ಲ ಇನ್ನು, ಆದರೆ ಇಲ್ಲಿ ಎದ್ದು ಬಿಟ್ಟು 50 ಜನ ಇದರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಓ ಇದರಲ್ಲಿ ಏನೋ ಒಂದು ಉಂಟು. ಪ್ರತಿನಿತ್ಯ ಯಾವಾಗಲೂ ಸಂತೆ ವಾರಕ್ಕೊಮ್ಮೆ ಜನ ಬರ್ತಾರೆ, ಅಥವಾ ಜಾತ್ರೆಗಾದ್ರೆ ವರ್ಷಕ್ಕೊಮ್ಮೆ ಜನ ಬರ್ತಾರೆ. ಇದು ಪ್ರತಿನಿತ್ಯ ಬೆಳಿಗ್ಗೆ ಜನ ಬರ್ತಾರೆ ಅಂತ ಹೇಳಿದ್ರೆ ಏನೋ ಇರ್ಬೋದು ಅಂತ ಅಲ್ವಾ ಥಿಂಕ್ ಮಾಡ್ತಾರಾ ಇಲ್ವಾ? ಸ್ವಲ್ಪ ನೀವು ಮೈಂಡ್ ಯೂಸ್ ಮಾಡಬೇಕು ಅಂತ. ಹಾಗಾಗಿ ಜನರಿಗೆ ಪ್ರಮೋಟ್ ಮಾಡೋದನ್ನು ಕಲಿಬೇಕು. ಒಳಗಡೆ ಆರ್ಗನೈಸೇಷನ್ ಫ್ರೆಂಡನ್ನು ಪರಿಚಯ ಮಾಡ್ಕೋಬೇಕು. ಅಪ್ರಿಷಿಯೇಷನ್, ಗೆಟಿಂಗ್ ಪ್ರಮೋಟೆಡ್ ಆ್ಯಂಡ್ ಅಚೀವ್ಮೆಂಟ್. ಪ್ರತಿ ಸಲ ಸ್ಟಾರ್ ಆದಾಗ ಪ್ರಮೋಟ್ ಅವರಿಗೆ ಅಪ್ರಿಷಿಯೇಷನ್ ಮಾಡಿ, ರೂಬಿ ಆದಾಗ ಅವರಿಗೆ ಅಪ್ರಿಷಿಯೇಷನ್ ಮಾಡಿ. ಇದನ್ನು ನಾವು ಕಲಿತಾಗ ಕ್ಯಾಡಿದೆ ಬೆನ್ ತಟ್ಟಬೇಕಂತ ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ಬೆನ್ ತಟ್ಟುದು, ಹುರಿದುಂಬಿಸುವುದು ಅಂತ ಹೇಳ್ತಾರೆ. ಹುರಿದುಂಬಿಸಿದ್ರೆ ಅವರು ನೆಕ್ಸ್ಟ್ ನಿಮ್ಗಿಂತನೂ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತಾರೆ. ಇದನ್ನು ನಾವು ಮಾಡಬೇಕಾಗ್ತದೆ. ನಾವು ಸುಮ್ಮನೆ ಅವರಿಗೆ ಜಾಯಿನ್ ಮಾಡಿ ಬಿಟ್ಬಿಡಬಾರ್ದು. ಏನು ಮಾಡಿದ್ರಿ, ಹೇಗೆ ಮಾಡಿದ್ರಿ, ಯಾಕೆ ಮಾಡಿದ್ರಿ, ಯಾಕೆ ಮಾಡಲಿಲ್ಲ, ಆವಾಗ ಆಟೋಮೆಟಿಕ್ ಅವರು ಬೆಳೀತಾ ಹೋಗ್ತಾ ಇರ್ತಾರೆ. ಆ್ಯಂಡ್ ಕೆಲವ್ರನ್ನ ಪ್ರಿಪೇರ್ ಮಾಡಬೇಕಾಗ್ತದೆ. ಕೆಲವ್ರಿಗೆ ಏನಂತ ಹೇಳಿದ್ರೆ ಬೇರೆ ಬೇರೆ ಥರ, ಈಗ ನಿಮಗೆ ಗೊತ್ತಿದೆ, ಕೆಲವು ಈ ಬಿಗ್ ಬಾಸ್ ಎಲ್ಲ ನೋಡ್ತಿರಲ್ಲ, ಅದಕ್ಕೋಸ್ಕರನೇ ಮಾಡೋದು. ಡಿಫರೆಂಟ್ ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ, ಡಿಫರೆನ್ಸ್ ಆಟಿಟ್ಯೂಡ್ ಇರ್ತಾರೆ. ಕೆಲವರು ಸುಮ್ಮನೆ ಮಾತೇ ಆಡೋದಿಲ್ಲ, ಕೆಲವರು ಮಾತಾಡಿದ್ರೆ ಅವರು ಕ್ಲೋಸೇ ಮಾಡೋದಿಲ್ಲ. ಎಂಥವರೆಲ್ಲ ಇದ್ದಾರೆ. ಕೆಲವರು ಎಕ್ಸ್ಪರ್ಟ್ ಇರ್ತಾರೆ, ಕ್ಲೀನ್ ಮಾಡೋದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಕೆಲವರು ಆ, ಏನು ಶೋ ಮಾಡೋದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅದಕ್ಕೋಸ್ಕರ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಈ ಪ್ರಪಂಚದಲ್ಲಿದ್ದಾರೆ. ನಾವು ಅವ್ರಿಗೆ ಏನು ಮಾಡಬೇಕು, ಅವ್ರನ್ನೆಲ್ಲ ಒಂದೇ ದಾರಿಯಲ್ಲಿ ತರೋದು ಹೇಗೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರನ್ನ ಹೇಗೆ ಕರೆಕ್ಟಾಗಿ ಮಾಡಬೇಕು, ಅದಕ್ಕೆ ಪ್ರಿಪೇರ್ ಮಾಡಬೇಕು ನಾವು. ಜನ ಜಾಯ್ನ್ ಆಗಿ ನಾವು ಹೇಳ್ತೀವಿ, ಜನ ಜಾಯ್ನ್ ಆಗಿ ಯಾಕೆ ಮಾಡೋದಿಲ್ಲ, ಯಾಕೆ ಯಾಕೆ ಮಾಡ್ತಾರೆ ಅಂತ ನೀವು ಅವ್ರಿಗೆ ಕ್ವಶನ್ ಮಾಡ್ಬೇಕು. ನಿಮಗೆ ನೀವು ಕ್ವಶನ್, ಅವ್ರು ಯಾಕೆ ಮಾಡಲಿಲ್ಲ ಅಂತ ಕ್ವಶನ್ ಮಾಡ್ಕೋಬೇಕು. ಆವಾಗ ನಿಮ್ಗೆ ಅದು ಅರ್ಥ ಆಗ್ತದೆ, ಯಾಕೆ ಅವ್ರು ಮಾಡಲಿಲ್ಲ, ನಾವು ಯಾಕೆ ಇಷ್ಟೊತ್ತಿಗೆ 1 ಲಕ್ಷ ತಿಂಗಳಿಗೆ ತಗೊಳ್ಳಿಲ್ಲ. ನಾವು ಚೇಂಜ್ ಆಗಲಿಲ್ಲ ಅಂದರೆ ಜನರನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಜಾಯಿನ್ ಮಾಡಿ, ಕೆಲವರು ಇದ್ದಾರೆ, ಜಾಯಿನ್ ಮಾಡಿದ್ರ ಮೇಲೆ ನಮ್ಮ ಕೆಲಸ ಆಯ್ತಾ, ಅವ್ರು ಬರಬೇಕು ಅಂತ. ಯಾಕೆ ಬರಬೇಕು, ಅವ್ರಿಗೆ ಅವಶ್ಯಕತೆ ಇದೆಯಾ? ಸೊ ಇದನ್ನು ನಾವು ಯಾವಾಗ ಅರ್ಥ ಮಾಡ್ತೀವೋ ನಮಗೆ DXN ಕರೆಕ್ಟ್ ಅರ್ಥ ಆಗ್ತದೆ. ನೋಡಿ, ಈ ಮಗು, ಆ ತಾಯಿ ಏನು ಮಾಡ್ತಾಳೆ ಗೊತ್ತುಂಟು ಅವಳಿಗೆ, ಇದು 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 ಸೈಕಲ್ ಇದೆ, ಆ ಮಗುಗೆ ಧೈರ್ಯ ತುಂಬಿದಾಳೆ. ನೋಡಿ, ನಿನ್ಗೆ ಆಗ್ತದೆ, ನೀನು ಸೈಕಲ್ ಹೊಡಿ ಅಂತ, ಮತ್ತೆ ಹಿಡ್ಕೊಂಡಿದ್ದಾಳೆ. ಅವಳಿಗೆ ಧೈರ್ಯ, ಆ ಮಗುಗೆ ಧೈರ್ಯ ಇದೆ. ಅದೇ ಥರ ನಾವು ಜನರನ್ನ ಜಾಯಿನ್ ಮಾಡಿಬಿಟ್ಟು ಅವ್ರ ಜೊತೆಗೆ ನೀವು ಹೋಮ್ ಮೀಟಿಂಗ್ ಮಾಡೋದು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ನೀವು ಬರೀ ಪ್ರಾಡಕ್ಟನ್ನ ನೀವು ಡೆಮೋ ಮಾಡಿ ತೋರಿಸಿ ಅಂತ ಹೇಳಬೇಕು ಅವರಿಗೆ. ಮಾತೆಲ್ಲ ನೀವೇ ಆಡಬೇಕು ಸ್ಟಾರ್ಟಿಂಗಲ್ಲಿ. ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಅವರಿಗೆ. ಪ್ರಾಡಕ್ಟನ್ನು ಮೂಮೆಂಟ್ ಮಾಡೋದು ಹೇಗೆ, ಲಿಸ್ಟ್ ಮಾಡೋದು ಹೇಗೆ, ಇನ್ವೈಟ್ ಮಾಡೋದು ಹೇಗೆ, ಜನರಿಗೆ ಇದನ್ನು ಹೇಗೆ ಹೇಳ್ಕೊಡ್ಬೇಕು ನೀವು. ಎಷ್ಟು ತೊಂದರೆ ಒಂದು ಈ ಮಗು ಅಂತ ಹೇಳಿದ್ರೆ ಹುಟ್ಟಿದ ನಂತರ ಅಟ್ಲೀಸ್ಟ್ ಒಂದು 10 ವರ್ಷ 15 ವರ್ಷವರೆಗೆ ನಾವು ಎಷ್ಟು ಚೆನ್ನಾಗಿ ಅವರಿಗೆ ಕೇರ್ ತಗೊಳ್ತೀವಿ. ಅದಕ್ಕೋಸ್ಕರ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಅದೇ ಥರ ನಮ್ಮ ಜೊತೆಗೆ ಈಗ ಡಿಸ್ಟ್ರಿಬ್ಯೂಟರ್ ನಿಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದ್ರೆ ನೀವು ಅವರಿಗೆ ಕೇರ್ ತಗೊಳ್ಳಿಲ್ಲ. ಅದಕ್ಕೋಸ್ಕರ ಅವ್ರು ನಿಮ್ಮ ಜೊತೆಗೆ, ಅವರು ನಾವೇನು ಮಾಡ್ತೀವಿ, ಅವ್ರದ್ದು ಬೇರೆ ಬೇರೆ ಆ್ಯಟಿಟ್ಯೂಡ್ ಇರ್ತದೆ. ಬಟ್ ಆ್ಯಟಿಟ್ಯೂಡು ನಾವೇನು ಮಾಡಬೇಕು, ನಾವು ಅದನ್ನು ಟ್ಯೂನಪ್ ಮಾಡಬೇಕು. ಟ್ಯೂನಪ್ ಮಾಡಬೇಕು. ಅಟ್ಲೀಸ್ಟ್ ನಿಮ್ಮ ಹತ್ರ ಟ್ಯೂನಪ್ ಮಾಡ್ಲಿಕ್ಕೆ ಆಗಲಿಲ್ಲ, ಏನು ಮಾಡಬೇಕು, ನೀವು ಸಿಸ್ಟಮಿಗೆ ತರಬೇಕು ಅಷ್ಟೇ. ನೀವು ಸಿಸ್ಟಮ್ ಇದೆಯಲ್ಲ, ಈ ಕಂಪನಿ ಸಿಸ್ಟಮನ್ನು ಹೈಲೈಟ್ಸ್ ಮಾಡಬೇಕು. ನಾನು ಸಕ್ಸಸ್ ಆಗಿದ್ದೆ ಕಂಪನಿ ಸಿಸ್ಟಮಿಂದ ಅಂತ ಹೇಳಿಬಿಡ್ಬೇಕು. ಆವಾಗ ಏನು ಮಾಡ್ತಾರೆ, ಕಂಪನಿ ಸಿಸ್ಟಮನ್ನು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಇದು ವೆರಿ ವೆರಿ ಇಂಪಾರ್ಟೆಂಟ್. ಜನ ಯಾಕೆ ನಾವು ಸಕ್ಸಸ್ ಆಗೋಲ್ಲ, ಬಿಕಾಸ್ ಆಫ್ ಅವರ ಆ್ಯಟಿಟ್ಯೂಡ್.
ಡಿಫ್ರೆಂಟ್ ಆಟಿಟ್ಯೂಡ್ ಇರ್ತಾರೆ. ಸೊ ನೀವು ಫಸ್ಟಿಗೆ ಹೇಳ್ಬಿಡ್ಬೇಕು, ನೋಡಿ ಇದು ಲೆಫ್ಟ್ ಸೈಡಲ್ಲೇ ನೀವು ವೆಹಿಕಲ್ ತೊಗೊಂಡು ಹೋಗ್ಬೇಕು, ರೈಟ್ ಸೈಡಲ್ಲಿ ಹೊಡೆದ್ರೆ ಆಕ್ಸಿಡೆಂಟ್ ಆಗ್ತದೆ, ಸಿಸ್ಟಮ್ ರಾಂಗ್ ಇದೆ. ನೀವು ಸಿಗ್ನಲ್ ಬಗ್ಗೆ ಹೇಳಬೇಕು, ಯಾವಾಗ ಎಲ್ಲೋ ಲೈಟ್ ಬಂದರೆ ನೀವು ಸ್ಲೋ ಮಾಡಬೇಕು ಅಂತ ಹೇಳಬೇಕು. ಮತ್ತೆ ಮತ್ತೆ ನಿಮಗೆ ಅಲ್ಲಿ ಬಂತು ರೆಡ್ ಲೈಟ್ ಬಂದ್ಬಿಡ್ತದೆ, ನಿಂತು ಬಿಡ್ಬೇಕು ಹೇಳ್ಬೇಕು, ಗ್ರೀನ್ ಲೈಟಲ್ಲಿ ಹೋಗ್ಬೇಕಂತ. ಇದರಲ್ಲಿ ಯಾರು ಬೇಕಾದ್ರೂ ಹೋಗಿ, ಇದರಲ್ಲಿ ಪ್ರೊಫೆಸರ್ ಹೋಗ್ಲಿ ಬೇಕಾದ್ರೆ, ಅದರ್ವೈಸ್ ಇದರಲ್ಲಿ ಒಬ್ಬ ಪೊಲೀಸ್ ಮ್ಯಾನ್ ಹೋಗ್ಲಿ ಬೇಕಾದ್ರೆ, ಅಥವಾ ಒಬ್ಬ ಜಾಬ್ ಹೋಲ್ಡರ್ ಅದರಲ್ಲಿ ಹೋಗ್ಲಿ, ಬಿಸ್ನೆಸ್ ಮ್ಯಾನ್ ಬರಲಿ, ಯಾವ ವೆಹಿಕಲ್ ತಂದರೂ ಅವ್ರ ರೂಲ್ಸ್ ಫಾಲೋ ಮಾಡಬೇಕು. ಇವಾಗ ನೋಡಿ ಎಷ್ಟು ಈಸಿ ಆಯ್ತಲ್ಲ. ಅವ್ರದ್ದು ಯಾವುದೇ ಆಟಿಟ್ಯೂಡ್ ಇರಲಿ, ಅವರು ಸಿಟ್ಟಿರಲಿ, ಸಿಡುಕಿರಲಿ, ಅಥವಾ ಅವರಿಗೆಲ್ಲ ಗೊತ್ತಿರಲಿ, ಏನಿದ್ರು ನೋಡಿ ಸಿಸ್ಟಮ್ಗೆ ಫಾಲೋ ಮಾಡಿ. ನಾನು ಸಿಸ್ಟಮ್ ಫಾಲೋ ಮಾಡಿ ಸಕ್ಸಸ್ ಆಗಿದೆ. ಇಷ್ಟು ನೀವು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಗೆ ಆಗ್ತದೆ? ಇದು ವೆರಿ ಇಂಪಾರ್ಟೆಂಟು. ಅದರಿಂದ ಜನರನ್ನ ನೀವು ಟೋಟಲಿ ಆಗಿ ಸಿಸ್ಟಮ್ಗೆ ಪ್ಲಗ್ ಮಾಡಿದ್ರೆ ನಿಮ್ದು ಸಕ್ಸಸ್ ಗ್ಯಾರಂಟಿ. ಟೆಲ್ ದೆಮ್ ಟು ಎಕ್ಸ್ಪೆಕ್ಟ್ ರಿಜೆಕ್ಷನ್. ನೀವು ರಿಜೆಕ್ಷನ್ ಬಗ್ಗೆ ಫಸ್ಟ್ ಹೇಳ್ಬೇಕು. ಜನ ಇದನ್ನ ನೀವು ತಗೊಳ್ಳೋದಿಲ್ಲ, ಪ್ರಾಡಕ್ಟ್ ತಗೊಳ್ಳೋದಿಲ್ಲ, ಜನ ಜಾಯ್ನ್ ಆಗೋದಿಲ್ಲ, ಇದನ್ನ ಫಸ್ಟ್ ಹೇಳ್ಬಿಟ್ರೆ ಅವಾಗ ಯಾಕೆ ಜಾಯ್ನ್ ಆಗೋದಿಲ್ಲ? ಈಗ ನೀವು ಜಾಯ್ನ್ ಆಗ್ಲಿಕ್ಕೆ ಎಷ್ಟು ದಿವಸ ತಗೊಂಡ್ರಿ? ನೀವು ಜಾಯ್ನ್ ಆಗ್ಲಿಕ್ಕೆ ಏನೆಲ್ಲ ನಿಮ್ದು ತೊಂದರೆ ಇತ್ತು, ಅಬ್ಜೆಕ್ಷನ್ ಇತ್ತು, ಅದೆಲ್ಲ ಕ್ಲಿಯರ್ ಮಾಡಿ ಬಂದಿದ್ದೀರಲ್ಲ. ಅದೇ ತರ ಜನರು ಕೂಡ ಕೂಡಲೇ ಜಾಯ್ನ್ ಆಗೋದಿಲ್ಲ. ಜನ ನಿಮಗೆ ಕಾಸ್ಟ್ಲಿ ಅಂತ ಹೇಳ್ತಾರೆ, ಇದು ನಡೆಯುವುದಿಲ್ಲ ಅಂತ ಹೇಳ್ತಾರೆ, ಇದು ಜನ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಇನ್ನೂ ನೀವು ಡಿಎಕ್ಷನ್ ಮಾಡ್ತೀರಾ ಅಂತ ನಮಗೆ ಕೇಳ್ತಾರೆ. ಯಾಕಂದ್ರೆ ಅವ್ರು ಜಾಯ್ನ್ ಆಗಿರೋದಿಲ್ಲ, ಯಾರೋ ಹೇಳಿರ್ತಾರೆ ಇನ್ನೂ ಡಿಎಕ್ಷನ್ ಇದೆಯಾ ಅಂತ ಕೆಲವ್ರು ಕೇಳ್ತಾರೆ. ಆಶ್ಚರ್ಯ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಅವ್ರೇನೋ ಸ್ಕೀಮು ಅಥವಾ ಸಿಸ್ಟಮು, ಬೈನರಿಯೋ, ಟ್ರೈನ್, ಆ ರೀತಿಯಲ್ಲಿ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಅವ್ರಿಗೆ ಅದೇ ರಿಜೆಕ್ಷನ್ಸ್. ಈ ರಿಜೆಕ್ಷನ್ ಅನ್ನ ನೀವು ಶಾಕ್ ಪ್ರೂಫ್ ಆಗ್ಬೇಕು. ಟೆಲ್ ದೆಮ್ ಟು ಎಕ್ಸ್ಪೆಕ್ಟ್, ಗ್ಯಾರಂಟಿ ರಿಜೆಕ್ಷನ್ ಬರ್ತದೆ. ಜನ ನೋಡಿ ನಿಮಗೆ ಏನೇನೋ ಹೇಳ್ತಾರೆ, ನಿಮಗೆ ಏನೇನು ಬೇರೆ ಕೆಲಸ ಇಲ್ವಾ, ಇದನ್ನ ಬಂದು ಸೋಪ್ ಸೆಲ್ ಮಾಡಿಕ್ ಬಂದಿರ ಅಂತ ಕೇಳ್ತಾರೆ. ಇನ್ನೀಗ ನೆಕ್ಸ್ಟ್ ಈಗ ಶರ್ಟ್ ಬಂತು, ಶರ್ಟ್ ಸೇಲ್ ಮಾಡಿಕ್ ಬಂದಿದ್ರ, ಬನಿಯನ್ ಸೇಲ್ ಮಾಡ್ಲಿಕ್ಕೆ ಬಂದಿದ್ರ. ನೋಡಿ, ಪ್ರತಿ ಒಂದು ಪ್ರಪಂಚದಲ್ಲಿರೋದು ಎಲ್ಲದು ಬಿಸ್ನೆಸ್. ಯಾವುದೇ ಇಟ್ಕೊಳ್ಳಿ, ನೀವು ಹಾಸ್ಪಿಟ್ಲ್ ಬಿಗ್ ಬಿಸ್ನೆಸ್ ನೋಡಿ, ಮೆಡಿಕಲ್ ಅದು ಇನ್ನೊಂದು ದೊಡ್ಡ ಬಿಸ್ನೆಸ್. ಯಾವ ಫೀಲ್ಡಲ್ಲಿ ಹೋಗಿ, ರಾಜಕೀಯ ಇನ್ನೊಂದು ದೊಡ್ಡ ಬಿಸ್ನೆಸ್ ಅದು. ಈವನ್ ಈಗ ಏನ್ ಹೇಳ್ತಾರೆ, ಈ ದೇವಸ್ಥಾನ ಅದೆಲ್ಲ ದೊಡ್ಡ ಬಿಸ್ನೆಸ್ ಆಗಿದೆ. ಚರ್ಚ್ ಎಲ್ಲ ಬಿಸ್ನೆಸ್, ಎಲ್ಲ ಬಿಸ್ನೆಸ್, ಡಿಫ್ರೆಂಟ್ ಟೈಪ್ ಅಲ್ಲಿ ಬಿಸ್ನೆಸ್. ಆ ಕೆಲವೊಂದು ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ತದೆ ಈ ಬಿಸ್ನೆಸ್ ಯಾವ ರೀತಿ ಮಾಡ್ತಾರಂತ. ಸೊ ಅದರಿಂದ ಡಿಎಕ್ಸರ್ ಇಸ್ ಅ ವೆರಿ ಲೀಗಲ್, ವೆರಿ ಎಥಿಕಲ್, ವೆರಿ ನಿಮಗೆ ಯಾರಿಗೊಂದು ಮೋಸ ವಂಚನೆ ಇಲ್ಲ ಮಾಡುವಂಥ ಬಿಸ್ನೆಸ್. ಅದರಿಂದ ನಾವು ಅದಕ್ಕೆ ಕರೆಕ್ಟಾಗಿ ಅವರಿಗೆ ತಿಳಿಸ್ಕೊಡೋದು ಇಂಪಾರ್ಟೆಂಟ್. ಇನಿಷಿಯಲ್ ಪೀರಿಯಡ್ ಈಸ್ ಆನ್ ಲರ್ನಿಂಗ್ ಅಬೌಟ್ ಬಿಸ್ನೆಸ್. ಸೆಟ್ ಎಕ್ಸ್ಪೆಕ್ಟೇಷನ್ ರೈಟ್. ನೀವು ಅವರಿಗೆ ಸೆಟ್ ಮಾಡಬೇಕು ಇನಿಷಿಯಲ್ ಆಗಿ ಅವರಿಗೆ ಪ್ರಾಡಕ್ಟನ್ನು ಯೂಸ್ ಮಾಡಿ. ನೀವು ಯಾರಿಗೆ ಹೇಳಬೇಡಿ ಅಂತಲೇ ಹೇಳಬೇಡಿ. ನೀವು ಅವರಿಗೆ ಸ್ಟಾರ್ಟಿಂಗಲ್ಲಿ ಡೋಂಟ್ ಟೆಲ್ ಎನಿಬಡಿ. ಫಸ್ಟ್ ನೀವು ಪ್ರಾಡಕ್ಟನ್ನು, ಟೀ ಕುಡೀರಿ, ಟೀ ಕುಡಿದು ಟೀ ಮಾಡೋದನ್ನು ಕಲಿಸಿ, ಯಾವ ರೀತಿ ಟೀ ಮಾಡಬೇಕು ಅಂತ. ಟೀ ಮಾಡಿಸಿ ಟೀ ಕುಡಿಯೋದನ್ನು ಕಲಿಸ್ಬಿಡ್ಬೇಕು. ಫಸ್ಟ್ ಕೆಲಸ ಅದು. ಹಲ್ಲು ಉಜ್ಜುವುದನ್ನು ಕಲಿಸ್ಬೇಕು ನೀವು ಅವ್ರಿಗೆ, ಯಾವ ರೀತಿ ಎಷ್ಟು ಹಾಕಬೇಕು ಅಂತ ಅದನ್ನು ಕಲಿಸ್ಬೇಕು ನೀವು. ಸೋಪ್ ಹೇಗೆ ಬಳಸಬೇಕು ಅದನ್ನು ಕಲಿಸ್ಬೇಕು ನಾವು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಪಿರುಲಾ ಎಷ್ಟು ತಗೋಬೇಕು ಅದನ್ನು ಕಲಿಸ್ಬೇಕು ನಾವು. ದಿಸ್ ಈಸ್ ಆಲ್ ಬಿಗಿನಿಂಗ್ ಸ್ಟೇಜ್. ಮಕ್ಕಳಿಗೆ 1 ತಿಂಗಳಾಯ್ತು, ಈಗ ಬ್ರೆಸ್ಟ್ ಫೀಡ್ ಆಯಿತು ಅಂದ್ರೆ ನೆಕ್ಸ್ಟ್ ಒಂಚೂರು ಫೀಡ್, ಸ್ಪೂನ್ ಸ್ಪೀಡಿಂಗ್ ಅಂತ ಹೇಳ್ತಾರೆ. ಸ್ಪೂನಲ್ಲಿ ಸ್ಪೀಡ್ ಮಾಡು ಅವರಿಗೆ ತಿನ್ಸೋದು. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ, ಮತ್ತೆ ಅವ್ರು ಫಾಲೋ ಮಾಡ್ತಾರೆ. ಆಟೋಮೆಟಿಕ್ ಅವ್ರು ಫಾಲೋ ಮಾಡ್ತಾರೆ. ಈಗ ನೀವೇನು ಸ್ಪೂನ್ ಇಟ್ಕೊಂಡು ಊಟ ಮಾಡ್ತಾರೆ, ಕೈಯಲ್ಲಿ ಊಟ ಮಾಡ್ಲಿಕ್ಕೆ ಗೊತ್ತಿಲ್ವ ನಿಮಗೆ? ಕಲ್ತು ಬಿಟ್ಟಿದ್ದೀರಿ. ಅದೇ ಥರ ಈ ಬಿಸ್ನೆಸ್ ಕೂಡ. ಸೊ ಇನಿಷಿಯಲ್ ಪೀರಿಯಡ್ ಅವರಿಗೆ ತುಂಬಾ ಹೆದರಿಕೆಗಳಿರ್ತದೆ. ನಿಮ್ಗೆ ಹೆದರಿಕೆ ಇರುವುದಿಲ್ಲ, ನಿಮ್ಮ ಹಾಗೆ ಅವರಂತ ತಿಳ್ಕೊಂಡಿರ್ತೀರಿ ನೀವು, ಆದ್ರೆ ಅದು ರಾಂಗ್. ಜನ ನಿಮ್ಮನ್ನು ಯಾಕೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅವರಿಗೆ ರಿಜೆಕ್ಷನ್ಸ್ ಇಂದ ಬಿಟ್ಟು ಹೋಗ್ತಾರೆ. ಜನ ಜಾಯಿನ್ ಆಗೋದಿಲ್ಲ. ಅವ್ರು ಹೇಳ್ತಾರೆ ಕೂಡಲೇ ಹೋಗಿ, ಯಾಕಂದ್ರೆ ಒಂಥರ ಹುಮ್ಮಸ್ ಇರ್ತದೆ, ನಾನು ಹೇಳಲೇಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ನನ್ನ ಡ್ರೀಮು, ಮನೆ ಕಟ್ಟಬೇಕು, ಸಾಲ ತೀರಿಸ್ಬೇಕು, ಎಲ್ಲ ಅದರಲ್ಲಿ ಇರ್ತಾರೋ. ಆ ರೀತಿ ಆ ಒಂದು ಹುಮ್ಮಸ್ಸಲ್ಲಿ ಹೇಳಲಿಕ್ಕೆ ಹೋಗ್ತಾರೆ, ಜನ ತಗೊಳ್ಳೋದಿಲ್ಲ, ಜನ ರಿಜೆಕ್ಷನ್ ಮಾಡ್ತಾರೆ. ಆವಾಗ ಇವರು ಡೇ ಬೈ ಡೇ ಇವರು ಡಿಸಪಾಯಿಂಟ್ ಆಗ್ತಾ, ಅವು ಡಿಎಕ್ಷನ್ ಬಿಸ್ನೆಸ್ ನನ್ನ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸ್ಟೇಜಿಗೆ ಹೋಗ್ತಾರೆ. ಆ ರೀತಿಯಲ್ಲಿ ಅವ್ರು ಬಿಟ್ಟು ಹೋಗ್ತಾರೆ. ಅವ್ರು ನಿಮ್ಮ ಹತ್ರ ಹೇಳೋದಿಲ್ಲ ನಮ್ಮ ಫಾಲ್ಟ್ ಏನು, ಇದನ್ನ ಕಂಪನಿ ಇದನ್ನ ಕೊಟ್ಟಿದೆ NDT, ಇದನ್ನ ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ, ಜನರಿಗೆ ಸರಿಯಾಗಿ ತಿಳಿಸ್ಲಿಲ್ಲ ಅಷ್ಟೇ. ಇದನ್ನ ನಾವು ಕರೆಕ್ಟ್ ಮಾಡಿದ್ದೆ ಆದ್ರೆ ಕರೆಕ್ಟ್ ಆಗ್ತದೆ.
ಹೋಗಿ ಅಲ್ಲಿ ಹೋಗಿ ಮೆಕ್ಯಾನಿಕ್ ಇರ್ತಾರೆ, ಕಾರ್ ಮೆಕ್ಯಾನಿಕ್ಕು, ಆಮೇಲೆ ಈ ಬೈಕ್ ಮೆಕ್ಯಾನಿಕ್ ಎಲ್ಲ ಇರ್ತಾರೆ. ಅವ್ರಿಗೆ ಕೆಲವು ಅಸಿಸ್ಟೆಂಟ್ಗಳಿರ್ತಾರೆ. ಅವ್ರಿಗೆ ಫಸ್ಟ್ ಕೆಲಸ ಏನು ನೋಡಿ, ಕೆಲಸ ಏನು ಗೊತ್ತುಂಟ, ಹಳೆ ಪಾರ್ಟ್ಸ್ಗಳನ್ನು ಅವರು ಏನು ಪೆಟ್ರೋಲಲ್ಲಿ ಸಿಮೆಂಟ್ ಹಾಕಿ ತೊಳೆಯೋದು ಕೆಲಸ ಅಷ್ಟೇ. ಸ್ಟಾರ್ಟಿಂಗ್ ಫಿಟ್ಟಿಂಗ್ ಎಲ್ಲ ಕೊಡೋದಿಲ್ಲ ಅವ್ರಿಗೆ. ನೀ ಇದನ್ನು ಮಾಡು, ಫಸ್ಟ್ ಇದನ್ನು ಕಲಿ, ಇದನ್ನೆಲ್ಲ ತೊಳೆದು ಇಡು, ಕ್ಲೀನ್ ಮಾಡಿ ಇಡು, ಆಮೇಲೆ ಪಾರ್ಟ್ಸ್ ಯಾವ್ದು ಪಾರ್ಟ್ಸಿಗೆ ಯಾವ್ದಂತ ನೀನು ತಿಳ್ಕೊ. ಅದನ್ನು ಅವನು ಅಸಿಸ್ಟೆಂಟ್ ಆಗಿ ಅವನು ಕೂತ್ಕೊಂಡು ಅದನ್ನು ಮಾಡ್ತಾನೆ ಫಸ್ಟಿಗೆ. ಹಾಗೆ ಹೋಟೆಲ್ ಓನರ್ ಹೋಗ್ತಾರೆ, ಏನು ಮಾಡ್ತಾರೆ ಹೋಟೆಲ್ ಓನರ್, ಇಮಿಡಿಯೇಟ್ ಹೋಟೆಲ್ ಹಾಕಿ ಕೂತ್ಕೊಳ್ಳೋದಿಲ್ಲ ಅವ್ನು. ಫಸ್ಟ್ ಹೋಗುದು ಅಂತ ಹೇಳಿದ್ರೆ ಪ್ಲೇಟ್ ವಾಶ್ ಮಾಡೋದು, ಪ್ಲೇಟ್ ಎಲ್ಲ ತೊಳೆದು ಎಷ್ಟು ಕ್ಲೀನ್ ಆಗಿರ್ತೀಯ ಅಂತ, ಅದು ಇಂಪಾರ್ಟೆಂಟ್. ಅವನೇನು ಸ್ವಲ್ಪ 1 ವರ್ಷ 2 ವರ್ಷ ಸರ್ವಿಸ್ ಆದ ನಂತರ ಅವನು ಹೇಳ್ತಾನೆ, ನೀನು ಸ್ವಲ್ಪ ಈ ಸಪ್ಲೈ ಮಾಡು ಅಂತ. ಅಂದರೆ ತಿಂಡಿ ತೊಗೊಂಡೋಗಿ ಕೊಡು, ತಿಂಡಿ ಎಲ್ಲ ಕೊಟ್ಟು ಅವ್ರಿಗೆ ಬಿಲ್ ಬರೆಯುವುದನ್ನ ಕಲಿಸ್ಕೊಡ್ತಾರೆ ಅವ್ರಿಗೆ. 2ನೇ ಸ್ಟೆಪ್. 3ನೇ ಸ್ಟೆಪ್ಪಲ್ಲಿ ಅವನು ಇನ್ನೂ ಹೋಗ್ತಾನೆ. ಅವನು ಇನ್ನೂ ಸ್ವಲ್ಪ ಆ ಆ ಒಂದು ದೊಡ್ಡ ಹೋಟೆಲ್ ಸುಮಾರು ಒಂದು 10-6 ಜನ ಇದ್ದರೆ ಅವನಿಗೊಬ್ಬ ಹೆಡ್ ಬೇಕು. ಅವನು ಆ ಪ್ಲೇಟಿಗೆ ಹೊತ್ತೊಂದು ಅವ್ರಿಗೇನು ಆರ್ಡರ್ ಎಲ್ಲ ಬರ್ಕೊಳ್ತಾನೆ. ನಾವು ಬರೆದು ಅಲ್ಲಿ ಕೊಡು ಇಲ್ಲಿ ಕೊಡು ಅಂತ ಆ ಲೆವೆಲಿಗೆ ಹೋಗ್ತಾನೆ. ನೆಕ್ಸ್ಟ್ ಅವನಿಗೆ ಕ್ಯಾಶ್ ಏನಾದರೂ ಕರೆಕ್ಟ್ ಐಡಿಯಾ ಇದ್ದರೆ ಕ್ಯಾಶ್ ತಗೊಳ್ಳೋ ಇದನ್ನು ಕೊಡ್ತಾರೆ. ಒಂದೇ ಸಲ ಯಾರು ಹೋಟೆಲಲ್ಲಿ ಓನರ್ ಆಗೋದಿಲ್ಲ ನೋಡಿ, ಇದು ಸರಿ ತಿಳ್ಕೊಳ್ಳಿ ನೀವು. ಆಮೇಲೆ ಅವನಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅವನು ಅದು ಮಾತ್ರ ಅಲ್ಲ, ಅವನು ಅಡಿಗೆನೂ ಗೊತ್ತಿರ್ಬೇಕು. ಅವ ಹೋಟೆಲ್ ಇಟ್ಟವನು ಅಡಿಗೆ ಗೊತ್ತಿಲ್ಲ ಅಂದ್ರೆ ಆ ಹೋಟೆಲ್ ಬಂದ್ ಮಾಡಿ ಹೋಗ್ತಾನೆ. ಯಾಕಂದ್ರೆ ಯಾವ ಟೈಮ್ ಯಾವ ಅಡಿಗೆಯವರು ಈ ಕುಕ್ ಇದಾರಲ್ಲ ಹೇಳಲಿಕ್ಕಾಗೋದಿಲ್ಲ ಅವರು. ಇದಕ್ಕಿದ್ದಾಗ ಏನೋ ಒಂದು ತೊಂದರೆ ಆಯ್ತು, ಅವನು ಹೋಗ್ಬಿಟ್ಟ ಅಂದ್ರೆ ಅಡಿಗೆ ಮಾಡೋರು ಯಾರು? ಅಡಿಗೆನೂ ಗೊತ್ತಿರ್ಬೇಕು ಅವನಿಗೆ. ಹೋಟೆಲ್ ಓನರಿಗೆ ಅಡಿಗೆ ಗೊತ್ತಿಲ್ಲ ಅಂದ್ರೆ ಅವನು ಹೋದ ಅಂತ ಅರ್ಥ. ಅವನಿಗೆ ಅದನ್ನು ಗೊತ್ತಿರ್ಬೇಕು. ಅದನ್ನು ಅಡಿಗೆ ಮಾಡಿ ದೋಸೆ ಮಾಡೋದು ಹೇಗೆ, ಪೂರಿ ಮಾಡೋದು ಹೇಗೆ, ಇದೆಲ್ಲ ಗೊತ್ತಿರಬೇಕು. ಆವಾಗಲೇ ಬಿಸ್ನೆಸ್ ಆಗೋದು. ಇಲ್ಲಿ ಏನಿಲ್ಲ, ನೀವು ತೊಗೊಂಡೋಗಿ ನೀವು ದುಡ್ಡು ಮಾಡ್ಬೋದಂತ ಹೇಳ್ತೀವಿ, ಅಥವಾ ನಿಮ್ಮ ಕಾಯಿಲೆ ಎಲ್ಲ ಗುಣ ಆಗೋದಂತ ಹೇಳಿಬಿಟ್ಟು ಜಾಯಿನ್ ಮಾಡಿ ಅವರಿಗೆ ಏನೂ ನೀವು ಹೇಳ್ಕೊಡದೇ ಇದ್ರೆ ಅವ್ರು ನಿಮ್ಮ ಜೊತೆಗೆ ಎಲ್ಲಿರ್ತಾರಪ್ಪ? ಯಾಕಿರ್ತಾರೆ? ಈಗ ನಾವು ನೋಡಿ ಜನರಿಗೆ ಬೆಳಿಗ್ಗೆ ಬಂದು ಹೇಳೋದ್ರಿಂದ ಈ 50 ಜನ ಬರ್ತಾರಲ್ಲ. ನೀವು ಕೂಡ ಇದನ್ನು ಮಾಡ್ಬೋದೇ? ನಿಮ್ಮ ಟೀಮಿಗೆ ಕುತ್ಕೊಂಡು ಇದನ್ನು ಮಾಡ್ಬೋದಲ್ಲ? ಝೂಮ್ ಅಂತೂ ನಿಮಗೆ ಫ್ರೀ ಇದೆ. 45 ನಿಮಿಷ ನೀವು ದಿನಕ್ಕೆ 10 ಮೀಟಿಂಗ್ ಮಾಡಿ, ಫ್ರೀ ಇದೆ ಇದು. ಒಂದ್ಸಲ ಡೌನ್, ನಿಮ್ಮ ಹತ್ರ ಮೊಬೈಲ್ ಇದೆ, ಝೂಮ್ ಡೌನ್ಲೋಡ್ ಮಾಡ್ಕೊಳ್ಳಿ. ದಿನ ಅವರಿಗೆ ಹೇಳ್ಕೊಡಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಇನಿಷಿಯಲ್ ಪೀರಿಯಡ್ ಈಸ್ ಆನ್ ಲರ್ನಿಂಗ್ ಅಬೌಟ್ ದ ಬಿಸ್ನೆಸ್. PV ಅಂದ್ರೆ ಏನು, SV ಅಂದ್ರೆ ಏನು, ನೀವು ಎಷ್ಟು PVಗೆ ಎಷ್ಟು ಬರ್ತದೆ, 1000 PV ಯಾಕೆ ಮಾಡಬೇಕು ಇನಿಷಿಯಲ್. ನೀವು ಪಾಸ್ ಆಗ್ಬೇಕಾದ್ರೆ 35% ಯಾಕೆ ತೆಗಿಬೇಕು, ಮಕ್ಳಿಗೆ ಗೊತ್ತಾದ ನಂತರ ಮತ್ತೆ ಮಾಡ್ತಾ ಹೋಗ್ತಾರಲ್ಲ. ಸೊ ಇದನ್ನ ನಾವು ಹೇಳಿಕೊಡ್ಬೇಕು. ಕಂಪನಿ ಎಲ್ಲಿದೆ, ಕಂಪನಿ ಹೆಡ್ ಆಫೀಸ್ ಎಲ್ಲಿದೆ, ಕಂಪನಿ ಎಷ್ಟು ದೇಶದಲ್ಲಿದೆ, ಕಂಪನಿ ಏನೇನು ಪ್ರಾಡಕ್ಟನ್ನು ತಯಾರು ಮಾಡ್ತದೆ, ರೇಂಜ್ ಆಫ್ ಪ್ರಾಡಕ್ಟ್ಸ್ ಏನು, ಸೆಟ್ ಎಕ್ಸ್ಪೆಕ್ಟೇಷನ್ ರೈಟ್, ಏನೇನು ಬರ್ತದೆ ಅದನ್ನೆಲ್ಲ ಹೇಳ್ಕೊಡಿ. ಇನಿಷಿಯಲ್ ಇನ್ಕಮ್ ಕಮ್ಸ್ ಫ್ರಮ್ ರೀಟೈಲಿಂಗ್, ಇದನ್ನೇ ಹೇಳಬೇಕು. ಕೆಲವರು ಒಂದೇ ಸಲ ಬಂದು ನನಗೆ ಇಷ್ಟ ಆಗ್ಬೇಕು ಇಷ್ಟು ಬರಬೇಕಂತ ಹೇಳ್ತಾರೆ. ಎಸ್ ಬರ್ತದೆ, ಬಟ್ ನೀವು ರೀಟೇಲ್ ಮಾಡಲಿಕ್ಕೆ ಗೊತ್ತಿರಬೇಕು. MRP ಅಲ್ಲಿ ಮಾರುವುದನ್ನು ಕೊಡಬೇಕು. MRP ಅಂದರೆ ಏನು, ನಿಮಗೆ DP ಏನು, ಅದರ ಬಗ್ಗೆ ವ್ಯತ್ಯಾಸಗಳನ್ನು ತಿಳಿಸ್ಬೇಕು ನೀವು. ಸೊ ಆವಾಗ ಈಗ ನಮ್ಮ ಪೇಸ್ಟ್ ಅಂತ ತಿಳ್ಕೊಳ್ಳಿ, MRP ಎಷ್ಟು 375, DP ಎಷ್ಟು ಈಗ ರೇಟ್ ಕಮ್ಮಿ ಆಗಿದೆ 295. ಸೊ ಎಷ್ಟು 80 ರೂಪಾಯಿ. ಒಂದು ಪೇಸ್ಟ್ ಹೋದರೆ 80 ರೂಪಾಯಿ ಸಿಗ್ತದೆ. ಅವ್ರಿಗೆ ಹೇಳ್ಬೇಕು 100 ಪೇಸ್ಟ್ ಹೋದರೆ 8,000 ರೂಪಾಯಿ ಸಿಗ್ತದೆ. ನೀನು ಈಗ ಬರೀ ನಿಮಗೆ ಇದರಲ್ಲೇ ಆಗಬೇಕಂದ್ರೆ ಟಾರ್ಗೆಟ್ ಫಸ್ಟಿಗೆ ಹೇಳಿ ಅವರಿಗೆ 100 ಪೇಸ್ಟನ್ನು ಮೂವ್ಮೆಂಟ್ ಮಾಡಬೇಕು. ಪೇಸ್ಟನ್ನ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಎಷ್ಟು ಯೂಸ್ ಮಾಡಬೇಕು ಅದನ್ನು ಹೇಳಬೇಕು. ಪೇಸ್ಟ್ದು ಬೆನಿಫಿಟನ್ನು ಅವರಿಗೆ ಬರೆದು ಕೊಡಬೇಕು ಸ್ಟಾರ್ಟಿಂಗಲ್ಲಿ. ಇಷ್ಟು ಅವ್ರಿಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಇಷ್ಟು ಬೆನಿಫಿಟ್ ಇದೆ ಅಂದರೆ ನೀವು ಅವರಿಗೆ ಒಂದು ಬರೆದು ಕೊಡಬೇಕು. ಆಮೇಲೆ ಪೇಸ್ಟ್ ಎಷ್ಟು ಯೂಸ್ ಮಾಡಬೇಕು, ಇಷ್ಟೇ ಯೂಸ್ ಮಾಡಬೇಕು. ಯಾವುದಕ್ಕೆಲ್ಲ ಎಷ್ಟು ಲಾಭ ಇದೆ ಏನಿದೆ ಅದೆಲ್ಲ ಅವ್ರಿಗೆ ಹೇಳ್ಬಿಡ್ಬೇಕು. ಅವಾಗ ಮಾತ್ರ ಅವ್ರ ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. 100 ಪೇಸ್ಟನ್ನು ಸೇಲ್ ಮಾಡ್ಲಿಕ್ಕೆ ಆಗ್ತದೆ. ಅವನಿಗೆ ABCD ಗೊತ್ತಿಲ್ಲದೆ ನಿಮಗೆ 80 ರೂಪಾಯಿ ಲಾಭ ಇದೆ ಅಂತ ಹೇಳಿದ್ರೆ ಅವ್ನು ಮಾಡಿದ್ರು. ದಿಸ್ ಇಸ್ ಇನಿಷಿಯಲ್ ಇನ್ಕಮ್ ಕಮ್ಸ್ ಫ್ರಮ್ ರಿಟೇಲಿಂಗ್. ನಿಮಗೆ ಎಷ್ಟು ಬೇಕಾದ್ರೆ ಹಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವ್ನು ಫುಲ್ ಟೈಮ್ ಬಂದಿದ್ರೆ ಅವನಿಗೆ ಟಾರ್ಗೆಟ್ ಒಂದು 100 ಪೇಸ್ಟ್, ಒಂದು 100 ಟೀ ಅಥವಾ 100 ಬ್ರಷ್ ಟಾರ್ಗೆಟ್ ಇಡಿ. ಅವಾಗ ಅಟ್ಲೀಸ್ಟ್ ಅವರಿಗೆ ರೀಚ್ ಆಗ್ತಾರೆ. ಅವ್ರಿಗೆ ಗೊತ್ತಾಗ್ತದೆ ಆ್ಯಕ್ಚುಲಿ, ಇದನ್ನು ಮಾಡಿದರೆ ನನಗೆ ಇಷ್ಟು ಹಣ ಬರ್ತದೆ ಅಂತ. ಸ್ಟೇಬಲ್ ಆ್ಯಂಡ್ ರಿಲಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್. ನಿಮಗೆ ಪ್ರತಿನಿತ್ಯ ನೀವು ವರ್ಕ್ ಮಾಡದೆ, ಕೆಲಸ ಮಾಡದೆ ನಿಮ್ಗೆ ಹಣ ಬರಬೇಕಾ? ನೀವೇನು ಮಾಡಬೇಕು ನೋಡಿ, ಇಲ್ಲಿ ಆನಂದ್ ಮಸ್ಲಿ ಅವನ್ನ ರೆಡಿ ಮಾಡಬೇಕು, ಅಶೋಕ್ ಶೇರಿಗಾರ್ನ ರೆಡಿ ಮಾಡಬೇಕು, ಅಥವಾ ನಿಮಗೆ ಮುನವಳ್ಳಿಯನ್ನು ರೆಡಿ ಮಾಡಬೇಕು, ಭಾನುಕಲವನ್ನು ರೆಡಿ ಮಾಡಬೇಕು. ಯಾಕಂತ ಹೇಳಿದ್ರೆ ನಾನು ಮಾಡೋದಲ್ಲ, ಅವ್ರು ಮಾಡ್ತಾರೆ ಅಲ್ಲಿ. ಅವ್ರನ್ನ ರೆಡಿ ಮಾಡ್ಬೇಕು ನಾವು. 5,000 PV 5,000 PV ಎಲ್ಲ ಮಾಡ್ತಾರಲ್ಲ. ನಾನೇನು ಮಾಡ್ತೀನಿ, ಬರೀ 5,000 PV ಮಾಡಿ ಆರಾಮ್ ಕೂತ್ಕೊಳ್ತೀನಿ.
ಏನು ಕೊಟ್ಟಿದ್ದಾರೆ? ಇನಿಷಿಯಲ್ ಇನ್ಕಮ್ ಫ್ರಮ್ ರಿಟೈಲಿಂಗ್, ಸ್ಟೇಬಲ್ ಆ್ಯಂಡ್ ರಿಲಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್. ಹಣ ಅವ್ರು ಹಾಕ್ತಾರೆ, ಕೆಲಸ ಅವರು ಮಾಡ್ತಾರೆ, ಅವರು ಟೈಮ್ ಹಾಕ್ತಾರೆ, ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಕಾಫಿ ಕುಡಿತಾರೆ, ನಮಗೆ ಇನ್ಕಮ್ ಬರ್ತದೆ. ಹೌದಾ ಇಲ್ಲ? ಇದು ನೀವು ಸರಿಯಾಗಿ ತಲೆ ಖರ್ಚು ಮಾಡಬೇಕು. ಸ್ಟೇಬಲ್ ಆ್ಯಂಡ್ ರಿಲಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್. ಆದ್ರಿಂದ ತುಂಬ ಜನ ಸ್ಪಾನ್ಸರ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸ್ಟೇಬಲ್ ಆ್ಯಂಡ್ ರಿಲಯಬಲ್ ಇನ್ಕಮ್ ಬರುವುದಿಲ್ಲ. ಸಿಂಪಲ್ ಥಿಂಗ್. ಕಂಪನಿಯಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ನಾವು ಹೇಳ್ತೀವಿ ನಮ್ಗೆ ದುಡ್ಡು ಬರೋದಿಲ್ಲ. ಯಾಕೆ ಬರೋದಿಲ್ಲ? ನೀವು ಸ್ಪಾನ್ಸರಿಂಗ್ ಮಾಡಲಿಲ್ಲ, ಸ್ಟೇಬಲ್ ಇನ್ಕಮ್ ಬರ್ತಾ ಇಲ್ಲ. ನಮ್ಗೆ ಯಾಕೆ ಪ್ರತಿ ತಿಂಗಳ ಲಕ್ಷಗಟ್ಟಲೆ ಬರ್ತದೆ? ನೋಡಿ ಎಷ್ಟು ಜನ ಇದ್ದಾರೆ. ಹೌದಾ? ಸಿಂಪಲ್ ಥಿಂಗ್. ತಲೆ ಇದ್ದವ್ರಿಗೆ ಅರ್ಥ ಆಗ್ತದೆ. ಕೆಲವರಿಗೆ ತಲೆ ಇದೆ, ಅದು ಒಳಗಡೆ ಎಂತ ಇಲ್ಲ, ಅದು ಅರ್ಥ ಆಗೋದಿಲ್ಲ. ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಎ ಥಿಂಗ್. ಅಂಡ್ ಇಂಪಾರ್ಟೆನ್ಸ್ ಆಫ್ ಸರ್ವೈವಲ್. ನೀವು ಸರ್ವೈವಲ್ ಆಗಬೇಕಾ ಅಂದರೆ ಇದರಲ್ಲಿ ಬದುಕಬೇಕಾ? ಒಂದು ಮಿನಿಮಮ್ ಇನ್ಕಮ್ ಬೇಕೇ ಬೇಕಲ್ಲ. ಯಾಕಂದರೆ ನಿಮ್ಗೆ ಒಂದೇ ಜಾಬ್ ಇರಬೇಕು, ಇಲ್ಲ ಯಾರೋ ಬಿಸ್ನೆಸ್ ಇರಬೇಕು. ನೀವೀಗ DXNಗೆ ಬಂದಿದೆ, ಸರ್ವೈವ್ ಆಗಬೇಕು. ಗಂಡ ಹೆಂಡತಿ ಮಕ್ಕಳಿದ್ದಾರೆ, ಇಷ್ಟು ಖರ್ಚಿದೆ. ಹೇಗೆ ಸರ್ವೈವ್ ಆಗೋದು? ಟು ಬಿ ಗುಡ್ ಕನ್ಸ್ಯೂಮರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್. ನಿಮ್ಗೊಂದು 20 ಜನ, ಒಂದು 50 ಜನ ಗುಡ್ ಕನ್ಸ್ಯೂಮರ್ ಇದ್ದರೆ MRP ಇಂದ ನಿಮ್ಗೊಂದು 10,000 ಬರ್ತದೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟರ್ ಒಂದು 6 ಜನ ಡಿಸ್ಟ್ರಿಬ್ಯೂಟರ್ ಇದ್ದರೆ ಅಲ್ಲಿ ಒಂದು 10,000, 20,000 ಆರಾಮ್ ಬರ್ತದೆ ನೋಡಿ. ಇಂಪಾರ್ಟೆನ್ಸ್ ಆಫ್ ಸರ್ವೈವಲ್ ಆಗೋಗ್ತೀರಿ ನೀವು. ಸೊ ಇದನ್ನು ಸಹ ನಾವು ಅವರಿಗೆ ತಿಳಿಸ್ಕೊಡ್ಬೇಕು. ಇನಿಷಿಯಲ್ ಆಗೇ ತಿಳಿಸ್ಬೇಕು ಅವ್ರಿಗೆ. ಆವಾಗ ಅವ್ರು ಬಿಟ್ಟು ಹೋಗೋದಿಲ್ಲ, ಅದರ್ವೈಸ್ ಅವ್ರು ಬಿಟ್ಟು ಹೋಗ್ತಾರೆ. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್. ಇದು ಹೇಳ್ಬೇಕು ನೀವು ಅವ್ರಿಗೆ. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್ ಬಟ್ ಈಲ್ಡ್ ಲಾಸ್ಟಿಂಗ್ ರಿಸಲ್ಟ್. ನಿಮಗೆ ಟೈಮ್ ತಗೊಳ್ತದೆ, 2 ರಿಂದ 5 ವರ್ಷ ತಗೊಳ್ತದೆ. ಕೆಲವರು ಲಕ್ಕಿದ್ದವರು, ಅವ ದೀಪಕ್ ಕುಮಾರ್ ಅಂತವ್ರು 2 ವರ್ಷದಲ್ಲೇ ಕೋಟ್ಯಾಧೀಶ್ವರ ಆಗೋಗ್ತಾರೆ. ಅವ್ರಿಗೆ ಲಕ್ ಇದೆ. ಯಾಕೆಂದ್ರೆ ವರ್ಕ್ ವಿತ್ ಲಕ್. ದಿನ 30 ಪ್ಲಾನ್ ಕೊಡ್ತಾನೆ ನಾವು, ಆಟೋಮೆಟಿಕ್ ಅವನಿಗೆ ಜನ ಜಾಯ್ನ್ ಆಗ್ತಾರೆ. ಅಂಥವ್ರು ಎಕ್ಸ್ಪರ್ಟ್ ಅವರು. ಬಟ್ ನಮಗೆ ನಾವು ವಾರಕ್ಕೊಂದು, ದಿನಕ್ಕೊಂದು ಪ್ಲಾನ್ ಕೊಡೋರು. 30 ಪ್ಲಾನ್ ದಿನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್ ಬಟ್ ಈಲ್ಡ್ ಲಾಸ್ಟಿಂಗ್ ರಿಸಲ್ಟ್. ಸೊ ನಾವು ಕುತ್ಕೊಂಡಿದ್ರು ನೋಡಿ, ಲಾಸ್ಟಿಂಗ್ ರಿಸಲ್ಟ್ ಇದೆ ಅಲ್ಲ. ನಾವೇ ಎಕ್ಸಾಂಪಲ್. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್. ನಮಗೆ ಟೈಮ್ ತಗೊಂಡಿದೆ. ನನಗೆ ಒಂದು ಡೆಸ್ಟ್ 3 ವರ್ಷದಲ್ಲಿ 3 ಇಯರ್ಸ್ ಬಿಲಿಯನರ್ ಆಗ್ಲಿಕ್ಕೆ. ನನಗೆ 1 ಲಕ್ಷ ಇನ್ಕಮ್ 3 ಇಯರ್ಸ್ಲ್ಲಿ ಮಾಡ್ಬಿಟ್ಟೆ. ಯಾಕೆಂದ್ರೆ ಈ ದೀಪಕ್ ಕುಮಾರ್ ಹಾಗೆ ನಾವು ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಮಾಡಿ ಡೈಲಿ 10 ಪ್ಲಾನ್, 20 ಪ್ಲಾನ್, 30 ಪ್ಲಾನ್, 24 × 7 × 12 ಎಷ್ಟು. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್ ಬಟ್ ಈಲ್ಡ್ ಲಾಸ್ಟಿಂಗ್ ರಿಸಲ್ಟ್. ನಿಮಗೆ ಕೆಲಸ ಮಾಡದಿದ್ರು ನಿಮಗೆ ಪ್ರತಿ ತಿಂಗಳು 10ನೇ ತಾರೀಕು ಹಣ ಬರ್ತದೆ. ಅದು ಇಲ್ಲಿ ಮಾತ್ರ ಸಾಧ್ಯ. ಬಟ್ ಏನು ಮಾಡಬೇಕು ನೀವು? ಟು ಬಿ ಗುಡ್ ಸರ್ವೈವಲ್ ಆಗಬೇಕಾದ್ರೆ ಕನ್ಸ್ಯೂಮರ್ಸನ್ನು ಮತ್ತೆ ಡಿಸ್ಟ್ರಿಬ್ಯೂಟರ್ನ ನೀವು ಮಾಡ್ತಾ ಹೋಗ್ತಾ ಇರಬೇಕು. ಸಾಧ್ಯ ಆಗ್ತದೆ. ಓಕೆ, ಈಗ ಪ್ರಿಪೇರ್ ಆಯಿತು. ನೆಕ್ಸ್ಟ್ ಚಾಲೆಂಜ್ ಆ್ಯಂಡ್ ರಿವಾರ್ಡ್. ನೀವು ಕೆಲವೊಂದನ್ನು ಇಂಪಾರ್ಟೆಂಟ್ ಚಾಲೆಂಜಿಂಗ್ ಮಾಡಬೇಕು. ಈಗ ನೀವು ನೋಡಿಬೇಕಾದ್ರೆ ಉಳುತ್ತಾರಲ್ಲ, ಫೀಲ್ಡ್ ಗದ್ದೆಯಿಂದ ತೋಟವನ್ನಲ್ಲಿ 2 ಎತ್ತಿರ್ತದೆ ಅಥವಾ 2 ಕೋಣ ಇರ್ತದೆ. ಆ ಕೋಣಕ್ಕೆ ಒಂದು ಬಾರ್ಕೋಲ್ ಇಟ್ಕೊಂಡಿರ್ತಾರೆ ಅವರು. ಬಾರ್ಕೋಲ್ ಒಂದಕ್ಕೆ ಹೊಡೆದ್ರೆ ಸಾಕು, ಇನ್ನೊಂದು ಎಷ್ಟು ಸ್ಪೀಡಲ್ಲಿ ಓಡ್ತದೆ. ಅದೇ ಥರ ನಾವು ಕೆಲವೊಂದಕ್ಕೆ ನಾವು ಸ್ವಲ್ಪ ಅವರಿಗೆ ಪುಷ್ ಮಾಡಬೇಕಾಗ್ತದೆ. ಚಾಲೆಂಜ್ ಆ್ಯಂಡ್ ರಿವಾರ್ಡ್. ಚಾಲೆಂಜ್ ಅವರಿಗೆ. ನೀವು 1000 PV ಮಾಡಿದರೆ ಅಥವಾ 3000 ಮೀರಿದೆ, ಫಸ್ಟ್ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅವ್ರಿಗೆ ಕಾಣ್ತಾ ಇಲ್ಲ. ಓಕೆ, ಫಸ್ಟ್ ಮಂತಲ್ಲೇ 1000 PV ಮಾಡಿದ್ರೆ ನಿಮಗೆ ಅವಾರ್ಡ್ ಅಂತ ಹೇಳಿ ಯಾವುದೋ ಒಂದು ಬ್ರಷ್ ಗಿಫ್ಟ್ ಕೊಡಿ, ಅಥವಾ ಅವರಿಗೆ ಒಂದು ಕಾಫಿ ಪ್ಯಾಕೆಟ್ 2 ಕೊಡಿ, ಕೊಕೋಜಿ ಪ್ಯಾಕೆಟ್ 2 ಕೊಡಿ. ಖುಷಿ ಆಗ್ತದೆ ಅವ್ರಿಗೆ. 3000 PV ಮಾಡಿದ್ರೆ ಅವರಿಗೊಂದು ಸೋಪ್ ಫ್ರೀ ಕೊಟ್ಬಿಡಿ. 3000 ನಿಮ್ದೇನು ಸಪೋರ್ಟ್ ಇಲ್ಲ, ನಿಮ್ಮಿಂದ ಮಾಡಿದಾರಲ್ಲ, ಅದು ಗ್ರೇಟ್. ಸೊ ಇದನ್ನ ಫಸ್ಟ್ ಸೇಲ್ಸ್ ಅವರಿಗೆ ಚಾಲೆಂಜ್. ನೀವು ಮಾಡಿದ್ರೆ ನಿಮಗೆ ಗ್ಯಾರಂಟಿ ಇದು ಕೊಡ್ತೀವಿ ಅಂತೇಳಿ ನಿಮ್ಮ ಹತ್ರ ಸಾಧ್ಯ ಉಂಟು. ಕನ್ಸ್ಯೂಮರ್ ಲಿಸ್ಟ್ ಮಾಡಿದ್ರೆ ನೀವು 100 ಲಿಸ್ಟ್ ಎಲ್ಲಿ ನೋಡೋಣ ಅಂತೇಳಿ 100 ಲಿಸ್ಟ್ ಮಾಡಿದ್ರೆ ಇನ್ನೊಂದು ಅವರಿಗೆ ಯಾವುದೋ ಒಂದು ಕಂಪನಿಯ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ ಫ್ರೀ ಕೊಟ್ಬಿಡಿ. ಸೊ ದಿಸ್ ಇಸ್ ದ ಥಿಂಗ್. ಫಸ್ಟ್ ಈವೆಂಟ್, ಫಸ್ಟ್ ಟೈಮ್ ಈವೆಂಟಿಗೆ ಬಂದಿದ್ದಾರೆ. ಹೋಗೋ ಇಲ್ಲಿಂದ ಹುಬ್ಳಿಯಲ್ಲಿದೆ ಒಂದು ಟಿಕೆಟ್, ನಾನು ಟಿಕೆಟ್ ತೆಗಿತೀನಿ ಹೋಗೋಣ ಅಂತ ಕರ್ಕೊಂಡು ಹೋಗಿ ಫಸ್ಟ್ ಈವೆಂಟ್. ಫಸ್ಟ್ ಚೆಕ್ ಬಂದಿದೆ, ಪಾರ್ಟಿ ಕೊಡಿ ಅವರಿಗೆ. ಅವರದ್ದ ದುಡ್ಡಲ್ಲಿ ಪಾರ್ಟಿ ಇಲ್ಲ, ನಿಮ್ಮ ದುಡ್ಡಲ್ಲಿ ಪಾರ್ಟಿ ಕೊಡಿ. ಫಸ್ಟ್ ಚೆಕ್ ಎಲ್ಲ ಅದನ್ನು ಚೆಕ್ ಅಥವಾ ನಿಮ್ಮ ಏನಿದೆ ಕಂಪನಿಯ ಬೋನಸ್ ಶೀಟ್ ಇದೆ ಹಿಡಿದು
ಎಲ್ಲ ಫೋಟೋ ತೆಗೆದುಬಿಟ್ಟು ಸೆಲ್ಫಿ ಮಾಡಿಬಿಟ್ಟು ಜಸ್ಟ್ ಯು ಕ್ಯಾನ್ ನೋಡಿ, ಆ ಮಗುಗೊಂದು ಐಸ್ ಕ್ರೀಮ್ ಕೊಟ್ಟಾಗ ಎಷ್ಟು ಖುಷಿ ಆಗ್ತದೆ. ಐಸ್ ಕ್ರೀಮ್ ಅದೇ ಥರ ನಮ್ಮ ಡಿಸ್ಟ್ರಿಬ್ಯೂಟರ್ ಕೂಡ ಯಾರೆಲ್ಲ ಜಾಯ್ನಿಂಗ್ ಆಗಿದ್ದಾರಲ್ಲ ಅವರಿಗೆಲ್ಲ ನೀವು ಈ ಥರ ಅಪ್ರಿಷಿಯೇಟ್ ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೊತೆಗೆ ಇರ್ತಾರಂತ. 5 ಸ್ಟಾರ್ ರೂಬಿ ಪ್ಲಾನ್ ಬಗ್ಗೆ ಹೇಳಿ. 15,000 ರೂಪಾಯಿ ಸಿಗ್ತದ್ರಿ. 15,000 ರೂಪಾಯಿ 3 ಜನ ನೀವು ಸ್ಟಾರ್ ಮಾಡಿದ್ರೆ ಸಾಕು, 15,000 ಕಂಪನಿ ಕೊಡ್ತದೆ ಅಂತ ಹೇಳಿ. 5 ಸ್ಟಾರ್ ರೂಬಿ ಮಾಡಿದ್ರೆ 1,20,000 ಬರ್ತದೆ ಅಂತ ಹೇಳಿ. ಇದರ ಬಗ್ಗೆ ನೀವು ಮಾತಾಡಿ ನೋಡಿ. ಅವರು ಹೇಗೆ ಮಾಡೋದು ಎಲ್ಲ ಮಾಡೋದು ಅವ್ರು ಕೇಳ್ತಾರೆ. 15,000 ನಿಮಗೆ ಇಮಿಡಿಯೇಟ್ 3 ಜನ ನೀವು ಸ್ಟಾರ್ ಮಾಡಬೇಕು. 15,000 ಕಂಪನಿ ಗ್ಯಾರಂಟಿ ಕೊಡ್ತದೆ. ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅಂತ. ಅಂದರೆ ಜನರಿಗೆ ಗೊತ್ತುಂಟ, ರಿಯಾಲಿಟಿ ನೀವು ಹೇಳಬೇಕು, ಆವಾಗ ಮಾತ್ರ ಅದು ಅವ್ರಿಗೆ ಖುಷಿ ಆಗೋದು. ಸೊ ಇದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ರಿವಾರ್ಡನ್ನು ಕೊಡಿ, ನೋಡಿ ಹೇಗೆ ವರ್ಕ್ ಆಗ್ತದೆ ನೋಡಿ. ಇದೆಲ್ಲ ಟಿಪ್ಸು ನಿಮ್ಮ ಸ್ಪಾನ್ಸರ್ ಅಥವಾ ನಿಮ್ಮ ಅಪ್ಲೈನ್ ಅವ್ರು ಹೇಳ್ಕೊಡ್ಬೇಕು. ಅವ್ರು ಹೇಳ್ಕೊಡ್ಲಿಲ್ಲ, ಡೋಂಟ್ ವರಿ, ನೀವು ಇಲ್ಲಿದ್ದೀರಲ್ಲ, ನಿಮ್ಗೀಗ ಇಲ್ಲಿ ಚಾನ್ಸ್ ಸಿಗ್ತಲ್ಲ, ಎಲ್ಲ ಕಲ್ತ್ಕೊಳ್ಳೋ ಚಾನ್ಸ್ ಸಿಕ್ಕಿದೆಯಲ್ಲ, ಇದನ್ನ ಇಟ್ಕೊಂಡು ನೀವು ಎಷ್ಟು ಬೇಕಾದ ಬಿಸ್ನೆಸ್ ಮಾಡ್ಬೋದು. ನೆಕ್ಸ್ಟ್ ಡಿಸಿಪ್ಲಿನ್ ಅವರಿಗೆ ನೀವು ಶಿಸ್ತನ್ನ ಕಲಿಸ್ಬೇಕು. ಶಿಸ್ತಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಅಂತ ತಿಳ್ಕೊಳ್ಳಿ, ಈ ಥರ ಇದ್ದಾರೆ. ಅವ್ರದ್ದು ಏನು ಮಾಡ್ತಾರೆ, ಅವನದು ಪೆನ್ ತೊಗೊಂಡು ಬಂದ್ಬಿಟ್ಟಿರ್ತಾನೆ ಇವ. ಯಾರ್ದೋ ಪೆನ್ನು, ಯಾರ್ದೋ ಪೆನ್ಸಿಲ್ಲು. ಅಂದರೆ ಅವರು ಪರ್ಪಸ್ಫುಲಿ ಅಲ್ಲ, ಅವ್ರಿಗೆ ನೋಡಿದಾಗ ಒಂದು ಆಸೆ ಆಗ್ತದೆ. ಅವನು ತಗೊಳ್ಬಾರ್ದಂತ ಇವನಿಗೆ ಗೊತ್ತಿಲ್ಲ, ತೊಗೊಂಡ್ಬಂದ್ಬಿಟ್ಟಿರ್ತಾರೆ. ತಾಯಿಗೆ ಗೊತ್ತಾಗ್ಬಿಡ್ತದೆ. ತಾಯಿ ಅವಳಿಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ನೋಡಿ ಅವನಿಗೆ ಎಷ್ಟು ಈಗ ದುಃಖ ಆಯಿತು, ಅಥವಾ ಅವನ ತಾಯಿ ಅವನಿಗೆ 2 ಹೊಡಿತಾರೆ, ಕಳ್ಕೊಂಬಂದಿದ್ದಾನೆ, ಅವನ ತಾಯಿ ಬಗ್ಗೆ ಹೇಳ್ಬೇಕು. ಈಗ ನೀನು ಕಳ್ಕೊಂಬಂದ್ರೆ ನಾನು ನಿಮಗೆ ಏನಾಗ್ಬಿಡ್ತದೆ. ಅದೇ ಥರ ಅವರಿಗೆ ಕರೆಕ್ಟಾಗಿ ಮೈಂಡ್ ಸೆಟ್ ಮಾಡೋದು, ಡಿಸಿಪ್ಲಿನನ್ನು ಕಲಿಸೋದು, ಟೈಮಿಗೆ ಕರೆಕ್ಟಾಗಿ ಬರುವಂಥದ್ದು, ಈ ಟೂಲ್ಸನ್ನು ಕರೆಕ್ಟಾಗಿ ನೀವು ಮೇಂಟೈನ್ ಮಾಡುವಂಥದ್ದು, ಪ್ರತಿ ತಿಂಗಳು 1ನೇ ತಾರೀಕು PV ಮಾಡುವಂಥದ್ದು, ನೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ಕೋಡ್ ಆಫ್ ಎಥಿಕ್ಸ್ ಆಫ್ ದ ಕಂಪನಿ. ಇದನ್ನು ನಾವು ಮಾಡಬೇಕು. ಹಾಗೆಯೇ ಜನರಿಗೆ ಇದನ್ನು ಕಲಿಸಿಕೊಡ್ಬೇಕು. ದೆನ್ ಓನ್ಲಿ ಶಿಸ್ತು ಇರ್ತದೆ, ಅಲ್ಲ ಡಿಸಿಪ್ಲಿನ್ ಇರ್ತದೆ. ಶಿಸ್ತಿಲ್ಲ, ಡಿಸಿಪ್ಲಿನ್ ಇಲ್ಲ, ಹೇಗೆ ವರ್ಕ್ ಆಗ್ತದೆ, ಯಾವ ರೀತಿ ಕೆಲಸ ಆಗ್ತದೆ? ಎಲ್ಲರೂ ಸಂತೆಯಲ್ಲಿ ಗೋಯಿಂದ, ನಮ್ಮದು ಗೋಯಿಂದ ಅಷ್ಟೇ. ಎಲ್ಲದಕ್ಕೂ ಇದು ವರ್ಕ್ ಆಗ್ತದೆ. ಈ ವರ್ಡ್ ನೆನ್ಪಿಟ್ಕೊಳ್ಳಿ. ದುಡ್ಡು ಬಂದರೂ ಗೋಯಿಂದ, ದುಡ್ಡು ಬರಲಿಲ್ಲೂ ಗೋಯಿಂದ, ಹೋದ್ರೂ ಗೋಯಿಂದ, ಹೋಗ್ಲಿಲ್ಲೂ ಗೋಯಿಂದ. ನೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ಕೋಡ್ ಆಫ್ ಎಥಿಕ್ಸ್. ನಾವೇನು ಮಾಡ್ತೀವಿ, ಯಾರೋ ಜಾಯ್ನ್ ಆಗಲಿಲ್ಲ, ಅವ್ರನ್ನ ಎಳೆದ್ಬಿಟ್ಟು ನಮ್ಮ ಟೀಮ್ಗಳಲ್ಲಿ ಹಾಕೋದು. ನೀವು ಅದನ್ನು ನೋಡ್ಬೇಕು. ಅವನೇನಾದ್ರು ರಿಸ್ಟ್ರಿಕ್ಟ್ ಆಗಿದೆಯಾ, ಅಥವಾ ಅವನ ಅಪ್ಲೈನ್ ಸಪೋರ್ಟ್ ಮಾಡ್ತಾ ಇಲ್ವಾ, ಇಂಥದ್ದೆಲ್ಲ ನೀವು ಸರಿಯಾಗಿ ತಿಳ್ಕೊಂಬಿಟ್ಟು ಮಾಡ್ಬೇಕು. ಅವ್ನು ರೆಗ್ಯುಲರ್ ಇದ್ದಾಗ ಅವ್ನು ಟಚ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವನ ಅಪ್ಲೈನನ್ನು ಎಡಿಫಿಕೇಶನ್ ಮಾಡಬೇಕು. ಈಗ ನೋಡಿ, ಇಷ್ಟು ಜನ ಇದ್ದಾರೆ, ಯಾರ್ಯಾರ ಲೈನೋ ನನಗೆ ಗೊತ್ತಿಲ್ಲ. ನಾವು ಯಾರಿಗಾದ್ರೂ ಒಬ್ರಿಗಾದ್ರೂ ಇವ್ರಿಗೆ ಫೋನ್ ಮಾಡಿದೀವಿ, ಅಥವಾ ನೀವು ಯಾವ ಲೈನಲ್ಲಿ ಇದ್ದೀರಿ, ಅಥವಾ ಯಾವ ಲೈನಲ್ಲಿ ಕೆಲಸ ಮಾಡ್ತೀವಿ ನಾವು ಕೇಳ್ತೀವಿ. ಅಗತ್ಯ ನಮ್ಗೆ ಯಾಕಾಗತ್ತೆ? ಯಾಕೆಂದ್ರೆ ದೇವ್ರು ನಮಗೆ ಕೊಡ್ತಾನೆ, ನಮಗೆ ಜನ ಸಿಗ್ತಾರೆ. ಆ ರೀತಿಯಲ್ಲೇ ನಾವು ಹೋಗ್ಬೇಕು. ದಟ್ ಈಸ್, ಯು ಶುಡ್ ನಾಟ್ ಡೂ ಇಟ್. ಇಟ್ ಈಸ್ ಅವರ್ ಕಪ್. ಇದು ನಿಮ್ಮ ಕಪ್ ಆಫ್ ಟೀ ಅಲ್ಲ, ಇದು ನಂದೇ ಟೀ. ನಾನು ಮಾತ್ರ ಕುಡಿಬಹುದು. ಭಗವಂತ ಬರೆದಿಟ್ಟಿದ್ದಾನೆ ನೋಡಿ, ಇದು SN ಶೆಟ್ಟಿ ಅವರ ಟೀ ಇದು ಅಂತ. ಅಷ್ಟು ಮಾತ್ರ ಸಿಗ್ತದೆ. ಈ ರೀತಿ ನೀವು ಬ್ರಾಡ್ ಮೆಂಟಾಲಿಟಿಯಲ್ಲಿ ಹೋಗಿ ಟೀಚ್ ದೆಮ್ ಆ್ಯಂಡ್ ಟು ಅಬೈಡ್ ಆನ್ ಇಟ್. ಅವ್ರಿಗೆ ಹೇಳ್ಬೇಕು, ಇದನ್ನು ನೀವು ಕಂಪಲ್ಸರಿ ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ನಾವು ಫಾಲೋ ಮಾಡಬೇಕಂತ. ಅದನ್ನು ಬಿಟ್ಟು ನಾವು ಆಚೆ ಈಚೆ ಹೋಗ್ಬಾರ್ದು. ಹೇಗೆ ಕಂಪನಿ ಜನರನ್ನ ಜಾಯಿನ್ ಮಾಡಬೇಕು, ಸ್ಪಾನ್ಸರ್ ಅಂದರೆ ಏನು, ಸೊ ಸ್ಪಾನ್ಸರ್ ಅವರಿಗೆ ಕರೆಕ್ಟ್ ಅಪ್ಲಿಕೇಶನ್ ಹೇಗೆ ಫಿಲಪ್, ಇದೆಲ್ಲ 1 by 1 ಡಿಸಿಪ್ಲಿನನ್ನು ತರಬೇಕು. ನೀವು ಯಾವಾಗಲೂ 1 ಸಲ 2 ಸಲ ನೀವು ಫಾರಮ್ ಫಿಲಪ್ ಮಾಡಿ, ನೆಕ್ಸ್ಟ್ ಫಾರಮ್ ಫಿಲಪ್ ಮಾಡಿ ಅವ್ರ ಹತ್ರನೇ ಹೇಳಬೇಕು. ನೀವು ಜಸ್ಟ್ ಅವ್ರಿಗೆ ಹೇಳಿ, ನಿಮ್ಮದು ಆಧಾರ್ ಕಾರ್ಡ್ ನೋಡಿ ಅದನ್ನು ಫಿಲಪ್ ಮಾಡಿ, ಫೋಟೋವನ್ನು ಅಂಟಿಸಿ. ನಿಮಗೆ ಅವ್ರಿಗೆ ಬಿಸ್ನೆಸ್ ಮಾಡೋದಾದರೆ ಪ್ಯಾನ್ ಕಾರ್ಡ್ ತೊಗೊಂಬನ್ನಿ. ಇದನ್ನೆಲ್ಲ ಕರೆಕ್ಟಾಗಿ ಟೀಚ್ ಮಾಡಬೇಕು. ಅವರು ನೀವು 1 ಸಲ 2 ಸಲ ನೀವು ಹೇಳ್ಕೊಡ್ಬೇಕು, ಮತ್ತು ಅವ್ರು ಡೌನ್ಲೈನಿಗೆ ಹೇಳಬೇಕಲ್ಲ, ಅವ್ರಿಗೆ ಕಲ್ಸ್ಕೊಡ್ಬೇಕು. ನಾವು ಗೆಟ್ ದಮ್ ಅಟೆನ್ಷನ್ ಟು ದೋಸ್ ಹೂ ಎರಡ್. ಯಾರಾದರೂ ಕೆಲವು ಟೈಮ್ ಹೇಳಿ ಕೂಡ ಕೆಲವು ಟೈಮ್ ಮಿಸ್ಟೇಕ್ ಮಾಡ್ತಾರೆ, ಅವ್ರಿಗೆ ವಾರ್ನಿಂಗ್ ಕೊಡ್ಬೇಕು. ನೀವು ಸ್ವಲ್ಪ ಸ್ಟ್ರಿಕ್ಟು ಇರಬೇಕಾಗ್ತದೆ. ವಾರ್ನಿಂಗ್ ಕೊಡ್ಬೇಕು. ನೀವು ಈ ಥರ ನೋಡಿ ತಪ್ಪು ಮಾಡ್ತಾ ಇದ್ದೀರಿ, ಪುನಃ ಹೇಳಿದಾಗ ಬೇರೆಯವ್ರ PVಯನ್ನು ನೀವು ಕ್ರಾಸ್ ಲೈನ್ ಮಾಡಿ ತರ್ತಾ ಇದ್ದೀರಿ, ಇದು ನಿಮಗೆ ಇದು ಕರೆಕ್ಟ್ ಅಲ್ಲ ಅಂತ ನೀವು ಹೇಳಬೇಕು, ವಾರ್ನಿಂಗ್. ನೆಕ್ಸ್ಟ್, ಇನ್ನೂ ಮಾಡಿದೆ ಅಂತ ಹೇಳಿದ್ರೆ, ಕ್ರಾಸ್ ಲೈನ್ ಮಾಡಿದರೆ, ಆಸ್ಕ್ ಅಸಿಸ್ಟೆಂಟ್ ಫ್ರಮ್ ದ ಮ್ಯಾನೇಜ್ಮೆಂಟ್ಗೆ ನೀವು ಇಂಟಿಮೇಟ್ ಮಾಡ್ಬೋದು. ಅದು ನಿಮ್ಮ ಟೀಮ್ ಆಗ್ಬೋದು, ಬೇರೆ ಟೀಮು ಆಗ್ಬೋದು. ನಮ್ಮ ಒಳಗಡೆ ಟೀಮ್ ಎಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. ನಮ್ಗೆ ಇಮಿಡಿಯೇಟ್ ಅವರು ಕಂಪ್ಲೇಂಟ್ ಇಲ್ಲಿಗೆ ಬರ್ತದೆ ನಮಗೆ, ನಾವು ಹೇಳ್ತೀವಿ ಅವ್ರಿಗೆ 1 ಸಲ 2 ಸಲ.
ಮೂರನೇ ಸಲ ವಿ ವಿಲ್ ಇನ್ಫಾರ್ಮ್ ಟು ದ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ, ಒಂದು ವಾರ್ನಿಂಗ್ ಕೊಡ್ತಾರೆ, ಶೋಕಾಸ್ ನೋಟಿಸ್ ಮಾಡ್ತಾರೆ, ಅದಲ್ಲ ಅಂದರೆ ಬೋನಸನ್ನು ಹೋಲ್ಡ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಸ್ಕ್ ಅಸಿಸ್ಟೆಂಟ್ ಫ್ರಮ್ ದ ಮ್ಯಾನೇಜ್ಮೆಂಟ್ ಇನ್ ರೆಂಡರಿಂಗ್ ಡಿಸಿಪ್ಲಿನ್ ಟು ಎರೆಂಗ್ ಪಾರ್ಟ್ನರ್ಸ್. ನಮ್ಮೊಳಗೆ ನಾವು ಕಚ್ಚಾಡ್ಲಿಕ್ಕಿಲ್ಲ, ನಿಮ್ಮ ಟೀಮ್ ನಿಮಗೆ. ಸೊ ಅದನ್ನು ಬಿಸ್ನೆಸ್ ವೈಸ್ ಬಂದಾಗ ಸೊ ನಾವು ವೆರಿ ಸ್ಟ್ರಿಕ್ಟ್ ಇರಬೇಕು. ಡಿಸಿಪ್ಲಿನ್. ನೆಕ್ಸ್ಟ್ ಕಮ್ಸ್ ಟ್ರೈನಿಂಗ್. ಇದು ಟ್ರೈನಿಂಗ್. ಟ್ರೈನಿಂಗ್ ಯಾಕೆ ಕೊಡಬೇಕು ಜನರಿಗೆ? ನಾವು ಟ್ರೈನಿಂಗ್ ಯಾಕೆ ಕೊಡಬೇಕು? ಈಗ ನೀವು ಲೀಡರ್ ಆದ್ರಿ, ನೀವು ಕೂಡ ಪ್ರತಿಯೊಬ್ಬರು, ಈಗ ನಾವು ಕೊಟ್ಟಿರೋ ಟ್ರೈನಿಂಗ್, ಪ್ರತಿಯೊಬ್ಬರು ಟ್ರೈನಿಂಗ್ ಅನ್ನ ಕೊಡುವವರು ಆಗ್ಬೇಕು. ಟ್ರೈನಿಂಗ್ ಇಂಪಾರ್ಟೆಂಟ್. ಈಗ ನೋಡಿ, ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ? ಸರ್ಕಸ್ ಅಲ್ಲಿ ಪ್ರಾಣಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ, ನೋಡಿದ್ರಾ? ಟ್ರೈನಿಂಗ್ ಕೊಡ್ತಾರೆ. ಯಾಕೆಂದ್ರೆ ಆ ಪಕ್ಷಿಗಳಿರ್ಬೋದು, ಕೆಲವು ಬೇರೆ ಪ್ರಾಣಿಗಳಿರ್ಬೋದು, ಅವು ಕರೆಕ್ಟ್ ಆಗಿ ತಂತಿ ಮೇಲೆ ಹೋಗ್ತದೆ, ಕೆಲವು ಡಾನ್ಸ್ ಮಾಡ್ತಾರೆ, ಕೆಲವು ಸರ್ಕಸ್ ಮಾಡ್ತಾರೆ, ಅಥವಾ ರಿಂಗ್ ಒಳಗಡೆ ಹಾರ್ತವೆ ಅಲ್ವಾ? ಇದೆಲ್ಲ ಟ್ರೈನಿಂಗ್. ಟ್ರೈನಿಂಗ್ ಅಲ್ಲಿ ಸಾಧ್ಯ ಉಂಟು. ಎಂಥವ್ರನ್ನು ನೀವು ಟ್ರೈನಿಂಗ್ ಕರ್ಕೊಂಬಂದ್ರೆ ಅವ್ರನ್ನ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಹೇಗೆ ನಾವು ಪುನಃ ಅವರಿಗೆ ಜಾಯಿನ್ ಆದ ನಂತರ ಅವರಿಗೂ ಕೂಡ ಲಿಸ್ಟ್ ಮಾಡೋದು ಹೇಗೆ, ಇನ್ವಿಟೇಷನ್ ಹೇಗೆ, ಆಮೇಲೆ ಸ್ಕ್ರಿಪ್ಟ್ ಬರೆಯೋದು ಹೇಗೆ, ಅಥವಾ BOM ಅಂದರೆ ಏನು, ಶೋಧ ಪ್ಲಾನ್, STP ಅಂದರೆ ಶೋಧ ಪ್ಲಾನ್ ಹೇಗೆ ಕೊಡಬೇಕು, ಗ್ರಾಹಕರ ಪಟ್ಟಿಯನ್ನು ಹೇಗೆ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಬೇಸಿಕ್ ಟ್ರೈನಿಂಗ್ ಕೊಡ್ಬೇಕು. ನಾವು ಲಿಸ್ಟ್ ಮಾಡೋದು ಹೇಗೆ, ಇನ್ವೈಟ್ ಮಾಡೋದು ಹೇಗೆ, ಡ್ರೀಮ್ ಅಂದರೆ ಏನು, ಕಂಪನಿಯ ಮಾಡ್ಯೂಲ್ ಬುಕ್ ಅಂದರೆ ಏನು, ಇದನ್ನೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ ಒನ್ ಬೈ ಒನ್. ಆವಾಗ ಈ ಟ್ರೈನಿಂಗ್ ಅನ್ನು, ಬೇಸಿಕ್ ಟ್ರೈನಿಂಗ್ ಅನ್ನು ಅವ್ರು ಕರೆಕ್ಟ್ ಮಾಡಿದ್ರೆ ಮತ್ತೆ ಎಲ್ಲ ಕರೆಕ್ಟ್ ಆಗ್ಬಿಡ್ತಾರೆ ನೋಡಿ. ಯಾರೋ ಗೆರೆ ಹೇಳಿದ್ರು ಬಿಟ್ರಲ್ಲ, ನಾವು ಜೋರು ಮಾಡ್ಬೋದು, ಬಟ್ ಯಾರೋ ಗೊತ್ತಿಲ್ಲದೆ ಮಾಡಿರ್ತಾರೆ ಅಂತ ಅವರಿಗೆ ನಾವು ಎಕ್ಸ್ಕ್ಯೂಸ್ ಅಷ್ಟೇ. ಓಕೆ, ಸೊ ಅದರಿಂದ ಇದನ್ನ ನಾವು ಕರೆಕ್ಟ್ ಮಾಡಲೇಬೇಕು. ಈ ನೇಮ್ ಲಿಸ್ಟ್ ಅಂಡ್ ಬೇಸಿಕ್ ಟ್ರೈನಿಂಗ್ ಅನ್ನ ಹೇಳ್ಕೊಡುವುದು ಒಂದ್ಸಲ ನೀವು ಜಾಯ್ನ್ ಆದ ನಂತರ ಪುನಃ ತಾವು ಮಾಡಬೇಕು. ಈಗ ಇಷ್ಟೋ ತನಕ ಹೇಳಿದ್ದು ನಾವು ಕಲ್ತ್ಕೊಳ್ಳೋದು, ನೆಕ್ಸ್ಟ್ ನಮ್ಮ ಟೀಮಿಗೆ ನಾವು ಮಾಡಬೇಕಾಗ್ತದೆ. ಬೇಸಿಕ್ ಟ್ರೈನಿಂಗ್ ಅನ್ನ ನೀವು ಕೊಡಬೇಕಾಗ್ತದೆ. ಈಗ ನಿಮಗೆ ಡುಪ್ಲಿಕೇಶನ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ಈಗ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರಾಯ್ತು ಒನ್ ಬೈ ಒನ್. ಬಟ್ ನೀವು ಒಂದು ತಿಳ್ಕೋಬೇಕು, ಇನ್ DXN ಯು ಆರ್ ನಾಟ್ ಅಲೋನ್. ನೀವು ಅಲೋನ್ ಅಲ್ಲ ಇದರಲ್ಲಿ. ಒಂದೇ ನಿಮಗೆ ನಿಮ್ಮ ಸ್ಪಾನ್ಸರ್ ಇದ್ದಾರೆ. ಸ್ಪಾನ್ಸರ್ ಇಲ್ಲ ಅಂತ ಹೇಳಿದ್ರೆ ಅವರ ಅಪ್ಲೈನ್ ಇರ್ತಾರೆ, ಅವರಿಲ್ಲ ಅಂದ್ರೆ ಅವ್ರ ಅಪ್ಲೈನ್ ಇರ್ತಾರೆ. ಗೊತ್ತಾಯ್ತು ನಿಮಗೆ? ಇಲ್ಲ ನಿಮಗೆ ಲೆಫ್ಟ್ ಸೈಡಲ್ಲಿ ಕಂಪನಿ ಇರ್ತದೆ, ರೈಟ್ ಸೈಡಲ್ಲಿ ಅಪ್ಲೈನ್ ಇರ್ತದೆ, ಇಬ್ಬರು ಇರ್ತಾರೆ. ಸೊ ನೀವೇನು ವರಿ ಮಾಡೋ ಅಗತ್ಯ ಇಲ್ಲ. ಎರಡು ಕಾಲಿದ್ದಾಗೆ, ಒಂದು ಇವರ ಅಪ್ಲೈನ್, ಇವರ ಯಾರು ಸ್ಪಾನ್ಸರ್ ಮಾಡ್ತಾ ಅವ್ರು ಇರ್ತಾರೆ, ಅದರ ಕಂಪನಿ ಇದೆ, ಆದ್ರಿಂದ ನೀವು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಎರಡು ಕಾಲು ಇದ್ದ ಹಾಗೆ ನೀವು ಮುಂದಕ್ಕೆ ಹೋಗ್ಬೋದು. ಎಲ್ಲೋ ಒಂದು ಕಡೆ ನಿಮಗೆ ಲಿಂಕ್ ಆಗ್ತದೆ. ಸೊ ಅದರಿಂದ ಅವರ ಅಪ್ಲೈನಿಂದ ಲಿಂಕ್ ಆಗಿ ಈ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು. ಯಾರು ಇಲ್ಲ ಅಂದರೆ ವಿ ಆರ್ ದ ಲೀಡರ್ಶಿಪ್ ಫೌಂಡೇಶನ್, ನಿಮ್ಮ ಜೊತೆಗೆ ನಾವಿದ್ದೀವಿ. ಎನಿ ಡೌಟ್ ಇದ್ರೆ ನೀವು ನಮಗೆ ಕಾಲ್ ಮಾಡಿ ನಿಮ್ಮ ಡೌಟನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಈ ಬಿಸ್ನೆಸ್ಸನ್ನು ನೀವು ಸೀರಿಯಸ್ ಆಗಿ ಮಾಡ್ಬೋದು. ಓಕೆ, ಇವತ್ತಿಗೆ ಈಗ ನಿಮಗೆ ಆಲ್ಮೋಸ್ಟ್ ನಿಮಗೆ ಪ್ರತಿಯೊಂದನ್ನು ಕಳಿಸಿದ್ದೀವಿ. ಇದನ್ನು ಕರೆಕ್ಟಾಗಿ ಮಾಡಿ ವರ್ಕ್ ಆಗ್ತದೆ. ಸೊ ಈಗ ಆಲ್ರೆಡಿ ಮಾಡಿದವರು ತುಂಬ ಜನ ಇದ್ದಾರೆ. ಇಲ್ಲಿ ನೋಡಿ ಇವ್ರು ಏನು ಹೇಳ್ತಾರಂತ. ಇವ್ರಿಗೆ ಗೊತ್ತಿದೆ, ಯಾರು ಎಷ್ಟು ಜನರಿಗೆ ಗೊತ್ತಿದೆ ಇವರು ಶೂಕೆರಾ ಅಂತ. ಶೂಕೆರಾ ಹೆಸರು ಕೇಳಿದ್ದೀರಾ? ಒನ್ ಆಫ್ ದ ಟಾಪ್ ಟ್ರೈನರ್ ಆಫ್ ದ ವರ್ಲ್ಡ್. ಅವರ ಬೇಕಾದಷ್ಟು ಬುಕ್ಸ್ಗಳನ್ನು ಬರೆದಿದ್ದಾರೆ. ಅವರು ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ. ಅಂದ್ರೆ ಏನು, ಕನ್ನಡದಲ್ಲಿ ಏನು ಕೇಳಿ, ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ಹಾಕಿದ್ದಾರೆ. ಕನ್ನಡದಲ್ಲಿ ಬುಕ್ ಇದೆ ಇವ್ರದ್ದು, ನೀವು ಗೆಲ್ಲಬಲ್ಲರಿ, ಯು ಕ್ಯಾನ್ ವಿನ್. ಏನು ಹಾಕಿದ್ದಾರೆ? ಕೆಲಸಗಳನ್ನು ಗೆಲ್ಲುವವರು ಬೇರೆ ಕೆಲಸಗಳನ್ನು ಮಾಡೋದಿಲ್ಲ, ಅವರು ಕೆಲಸಗಳನ್ನು ವಿಭಿನ್ನವಾಗಿ ಮಾಡ್ತಾರೆ. ದಟ್ ಈಸ್ ದ ಡಿಫರೆನ್ಸ್. ಅವರೇನು ಬೇರೆ ಕೆಲಸ ಮಾಡಿ, ಈಗೆಲ್ಲ ಕಂಪನಿ ಕೊಟ್ಬಿಟ್ಟಿದೆ, ಅವ್ರು ಮಾಡೋದು ಇದನ್ನೇ, ಬಟ್ ಅವರು ಮಾಡುವುದನ್ನೇ ವಿಭಿನ್ನವಾಗಿ ಮಾಡ್ತಾರೆ ಎಂಬ ವಾಕ್ಯದ ಕನ್ನಡ ಅನುವಾದ, ಗೆಲ್ಲುವವರು ವಿಭಿನ್ನ ಕೆಲಸಗಳನ್ನು ಮಾಡೋದಿಲ್ಲ, ಅವರು ಕೆಲಸಗಳನ್ನು ವಿಭಿನ್ನವಾಗಿ ಮಾಡ್ತಾರೆ. ಒಂದು ಪ್ಲಾನ್ ತೋರಿಸಿದ್ರೆ, ಒಂದು ಟೀ ಕೊಟ್ಟಿದ್ರೆ, ಕಾಫಿ ಇದ್ರೆ, ಅದನ್ನು ಮಾಡೋದನ್ನೇ ಅದನ್ನು ಇನೋವೇಟಿವ್ ಆಗಿ ಮಾಡ್ತಾರೆ. ಅಥವಾ ವಿಜಯಿಗಳು ಬೇರೆ ಕೆಲಸಗಳನ್ನು ಮಾಡುವುದಿಲ್ಲ, ಅವರು ಕೆಲಸಗಳನ್ನು ವಿಭಿನ್ನವಾಗಿ, ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ನೋಡಿ, ಅವರು ಮಾಡೋದನ್ನೇ ವಿಭಿನ್ನವಾಗಿ ಮಾಡ್ತಾರೆ. ಇದು ಶಿವಕೇರ ಅವರ ಪ್ರಸಿದ್ಧ ಲೇಖನವಾಗಿದ್ದು, ಯಶಸ್ಸು ಪಡೆಯಲು ಹೊಸ ಕೆಲಸಗಳು ಮಾಡುವುದಲ್ಲ,
ಬದಲಾಗಿ ಇರುವ ಕೆಲಸಗಳನ್ನೇ ವಿಶಿಷ್ಟ ಶೈಲಿಯಲ್ಲಿ ಹೆಚ್ಚಿನ ಪ್ರಯತ್ನ ಮತ್ತು ಗಮನದಿಂದ ಮಾಡುವ ಮೂಲಕ ವ್ಯತ್ಯಾಸವನ್ನು ತರಬಹುದು ಅಂತ ಹೇಳ್ತಾರೆ. ಒಂದು ಲಿಸ್ಟ್ ಬುಕ್ ತೊಗೊಳ್ತಾರೆ ಅಂತ ತಿಳ್ಕೊಳ್ಳಿ. ಲಿಸ್ಟಲ್ಲಿ ನಿಮಗೆ 5 ರೂಪಾಯಿಗೂ ಒಂದು ಬುಕ್ ಸಿಗ್ತದೆ. 5 ರೂಪಾಯಿಗೂ ಒಂದು ಲಿಸ್ಟ್ ಬುಕ್, ಒಂದು 200 ಪೇಜ್ ಬುಕ್ ಸಿಗ್ಬೋದು ನಿಮ್ಗೆ. 50 ರೂಪಾಯಿಗೂ ಬೆಸ್ಟ್ ಬುಕ್ ಸಿಗ್ಬೋದು. ವಾಟ್ ಈಸ್ ದ ಡಿಫರೆನ್ಸ್? ಜನ 5 ರೂಪಾಯಿ ನೋಟ್ ಆ ಬುಕ್ಕನ್ನು ಅಲ್ಲೇ ಬಿಟ್ಬಿಡ್ತಾರೆ. ನೋಡಿದರೆ 50 ರೂಪಾಯಿ ಬುಕ್ಕು ಇದೇನು ಬುಕ್ಕು ಅಂತ. ಆ ರೀತಿಯಲ್ಲಿ ದಟ್ ಈಸ್ ಮಾಡೋದನ್ನೇ ಸ್ವಲ್ಪ ವಿಭಿನ್ನವಾಗಿ ಕ್ವಾಲಿಟಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಿಮಗೆ ಈ ನೀವು ಗೆಲ್ಲಬೆಲ್ಲರಿ ಬುಕ್ ಸಿಗ್ತದೆ. ಈ ಬುಕ್ಕನ್ನು ನೀವು ಓದಿ, ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಸೊ ಇಲ್ಲಿ ನಿಮಗೆ ಕ್ವಾಲಿಟೀಸ್ ಕೊಟ್ಟಿದ್ದಾರೆ. ಗ್ರೇಟ್ ಲೀಡರ್ ಇದೆಲ್ಲ ನಿಮಗೆ ಟ್ರೈನಿಂಗ್, ಪುನಃ ಟ್ರೈನಿಂಗ್ ಇದು. ಸೊ ಹಣ ಗಳಿಸುವುದು ಹೇಗೆ ವಿಧಾನವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹಾಕಿದ್ದಾರೆ ನೋಡಿ. ಬಟ್ಟೆ ಅಂಗಡಿಯ ಮಾಲೀಕರಿಗೆ ಹೊಲಿಯುವುದು ಹೇಗೆಂದು ತಿಳಿದಿಲ್ಲ ಅಂತ. ಹೌದಾ? ಬಟ್ಟೆ ಅಂಗಡಿ ಮಾಲೀಕರಿಗೆ ಹೊಲಿಯುವುದು ಹೇಗೆ ಅಂತ ಗೊತ್ತಿಲ್ಲ. ಯಾರೋ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ, ಅವ್ರಿಗೆ ಹೊಲಿಲಿಕ್ಕೆ ಗೊತ್ತಿಲ್ಲ. ಬಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರು ದರ್ಜಿಗಿಂತ ಹೆಚ್ಚು ಸಂಪಾದನೆ. ಅಲ್ಲಿ ಸಂಪಾದನೆ ಮಾಡೋದು ದರ್ಜಿ, ಅವನು ಹೊಲಿತಾನೆ, ಅವನಿಗೆ ಸಂಪಾದನೆ ಆಗ್ತದೆ. ಆದರೆ ಅದಕ್ಕಿಂತ ಜಾಸ್ತಿ ಯಾರು ಮಾಡ್ತಾರೆ? ಬಟ್ಟೆ ಅಂಗಡಿಯವರು ಮಾಡ್ತಾರೆ. ಕುಕ್, ಅಡಿಗೆ ಹೋಟೆಲ್ನಲ್ಲಿ ಅಡಿಗೆ ಮಾಡೋರು ಇದ್ದಾರೆ. ಆದರೆ ಅಡಿಗೆ ಮಾಡೋರಿಗಿಂತ ಜಾಸ್ತಿ ಸಂಪಾದನೆ ಯಾರು ಮಾಡ್ತಾರೆ? ಓನರ್ ಮಾಡ್ತಾರೆ. ಅದೇ ಥರ ಸ್ವಲ್ಪ ಸ್ಮಾರ್ಟ್ ವರ್ಕ್ ಅಂತಾರೆ. ರೆಸ್ಟೋರೆಂಟ್ ಮಾಲೀಕರಿಗೆ ಒಳ್ಳೆ ಅಡಿಗೆ ಮಾಡೋದು ಹೇಗೆಂದು ತಿಳಿದಿಲ್ಲ, ಆದರೆ ಅವ್ರು ಏನು ಮಾಡ್ತಾರೆ? ಓಕೆ, ಅಡಿಗೆ ಮಾಡುವುದು ಹೇಗೆ ತಿಳಿದ, ಆದರೆ ಅವರು ಕೆಲಸ ಮಾಡುವ ಅಡಿಗೆಯವರಿಗಿಂತ ಹೆಚ್ಚು ಹಣ ಗಳಿಸುತ್ತಾರೆ. ಜಿಮ್ ಮಾಲೀಕರು ಸ್ವತಃ ಹೆಚ್ಚು ಫಿಟ್ ಅಲ್ಲ, ಆದರೆ ಅಲ್ಲಿ ಕೆಲಸ ಮಾಡುವ ತರಬೇತುದಾರರಿಗಿಂತ ಹೆಚ್ಚು ಸಂಪಾದಿಸುತ್ತಾರೆ. ತಮ್ಮ ಮೆದುಳನ್ನು ಬಳಸಿಕೊಂಡು ವ್ಯವಸ್ಥೆಯನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದಿಸುವ ಅನೇಕ ಉದ್ಯಮಿಗಳಿದ್ದಾರೆ. ಮೆದುಳು ಯೂಸ್ ಮಾಡ್ತಾರೆ. ಶಿವಕೇರ ಅಂತವ್ರು ಮೆದುಳು ಯೂಸ್ ಮಾಡ್ತಾರೆ. ಯು ಕ್ಯಾನ್ ವಿನ್ ಅಂತ ಬುಕ್ ಬರೆದ್ರು, ಕೋಟಿಗಟ್ಟಲೆ ದೊಡ್ಡ ಹಣ ಆಯ್ತು. ಹೌದಾ? ಮೆದುಳು. ಇನ್ಸ್ಟಾಗ್ರಾಮ್ನಲ್ಲಿ ಮುಜ್ರಾ ನೋಡುವ ಬದಲು ನಮ್ಮನ್ನು ಅನುಸರಿ, ನಾನು ನಿಮಗೆ ಹೊಸದನ್ನು ಕಲಿಸ್ತೇನೆ. ಬೇಕಾದಷ್ಟು ಜನ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಕಲಿಸ್ಕೊಡ್ತೀವಂತ ಹಣ ಮಾಡ್ಬೋದು. ಹಾಗೆಯೇ ಗ್ರೇಟ್ ಲೀಡರ್ಗೆ ನೋಡಿ, ಹಾನೆಸ್ಟ್ ಇರಬೇಕು, ಕಮಿಟೆಡ್ ಇರಬೇಕು, ಗ್ರೇಟ್ ಕಮ್ಯುನಿಕೇಟರ್ ಆಗಿರಬೇಕು, ಆಪ್ಟಿಮಿಸ್ಟಿಕ್ ಆಗಿರಬೇಕು, ಇನ್ಸ್ಪಿರೇಷನ್ ಆಗಿರಬೇಕು, ಎಂತೂಸಿಯಾಸ್ಟಿಕ್ ಹುರುಪು ಇರಬೇಕು, ಜವಾಬ್ದಾರಿ ತಗೋಬೇಕು, ಫ್ಯಾಷನಬಲ್ ಆಗಿ ಮಾಡಬೇಕು. ಇದೆಲ್ಲ ನಿಮಗೆ ಗ್ರೇಟ್ ಲೀಡರ್ ಆದ ಕ್ವಾಲಿಟಿಗಳು ನೀವು ಇದರಲ್ಲಿ ಇರಬೇಕು. ಇಲ್ಲೆಲ್ಲ ಇದ್ದಾರೆ ನೋಡಿ. ನಾನೆಲ್ಲ ಇಷ್ಟೆಲ್ಲ ಹೇಳಿದ್ರು ಕೂಡ ಇಷ್ಟೆಲ್ಲ ನೋಡಿ, ಕಮಿಟೆಡ್ ಲೀಡರ್, ಕ್ರೌನ್ ಅಂಬಾಸಿಡರ್, ನಮ್ಮ ಪ್ರೊಫೆಸರ್ ಒಟ್ಟಿಗೆ ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಇವರೆಲ್ಲ ನೋಡಿ, ಮೋಸ್ಟ್ ಆಫ್ ದ ಎಲ್ಲ ನಮ್ಮ ಕಂಪನಿಯ ಪ್ರೊಫೆಸರ್ ಟೀಮ್ನಲ್ಲಿ ಇದ್ದಾರೆ. ಇವರೆಲ್ಲ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಎಷ್ಟು ಜನ ಇದ್ದಾರೆ? ರತ್ನ ಹೊಸಪಾಲ್ ಒಟ್ಟಿಗೆ, ವೈಶಾಲಿ and ಸುರೇಶ್ ದಾಜಾಜಿ ಚಾಡೆ ಅವರು ಕ್ರೌನ್ ಅಂಬಾಸಿಡರ್ ಫ್ರಮ್ ಎಲ್ಲಿಂದ ಇದ್ದಾರೆ? ಬಾಂಬೆಯಿಂದ ಇದ್ದಾರೆ. ಸುಮನ್ ಆ್ಯಂಡ್ RK ಶರ್ಮಾ ನಮ್ಮ ಫ್ರೆಂಡ್, ಸೊ UP ಇಂದ ಇದ್ದಾರೆ. ಅಥವಾ ಸಂತೋಷ್ ದೇವ್ಕರ್ ಆ್ಯಂಡ್ ಸ್ವಾತಿ ದೇವ್ಕರ್ ಪೂನಾದಿಂದ ಇದ್ದಾರೆ. JS ಪರಮಾನ ಫ್ರಮ್ ಪಂಜಾಬಿಂದ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ನಮ್ಮ ಧರ್ಮಶೀಲಾ ಮೇಡಮ್ ಆ್ಯಂಡ್ ಸುರೇಂದ್ರ ಪ್ರಸಾದ್ ಬಿಹಾರಿಂದ ಫಾಸ್ಟೆಸ್ಟ್ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಶಿಪ್ರಾ ಆ್ಯಂಡ್ ಭರತ್ ಗರ್ಗ್ ಅವರಾಗಿದ್ದಾರೆ. ಇವರೆಲ್ಲ, ನಾನು ಪ್ರತಿಯೊಬ್ಬರನ್ನ ಹೇಳ್ತೇನೆ, ನಿಮಗೆ ಟೈಮ್ ಇಲ್ಲ. ಇವರೆಲ್ಲ ಇನ್ನು ಆರ್ತಿ ಸಾಲುಂಕೆ ಆ್ಯಂಡ್ ಪ್ರವೀಣ್ ಸಾಲುಂಕೆ ಪೂನಾದಿಂದ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಎಷ್ಟು ಜನ ಆಗಿದ್ದಾರೆ. ಸಿಸ್ಟಮನ್ನು ಫಾಲೋ ಮಾಡಿದರೆ ತಾವು ಕೂಡ ಆಗ್ಬೋದು. ಇವರೆಲ್ಲ ಆಗಿದ್ದಾರೆ ಅಂದರೆ ನಾವು ಆಗ್ಬೋದಲ್ಲ. ಇವರಿಗೇನು ಕಣ್ಣು ಎಷ್ಟೇನೆ? 4 ಇದೆಯಾ? ಅಥವಾ ಕಿವಿ 5 ಉಂಟಾ? ಅಥವಾ ಬಾಯಿ 3 ಉಂಟಾ? ಮೂಗು 2 ಇದೆಯಾ? ಇಲ್ಲ ಅಲ್ಲ. ಸೂರ್ಯ ನೋಡಿ, ಕೇಳಿ ನೋಡಿ, ಅವರಿಗೆ ಸೂರ್ಯ ಅಲ್ಲಿ ಪೂರ್ವದಲ್ಲೇ ಉದಯ ಆಗ್ತದೆ ಅಂತ ಹೇಳ್ತಾನೆ. ಬಲಕೈ ನೋಡಿ, ಬಲ ಸೈಡಲ್ಲೇ ಇದೆ. ಏನು ಡಿಫ್ರೆನ್ಸ್? ಓನ್ಲಿ ಇದು. ಅವರೆಲ್ಲ ಅದನ್ನು ನಾನು ಹೇಳಿದಲ್ಲ, ಈಗ ಸಿಸ್ಟಮ್ ಎಲ್ಲ ಕಲ್ತ್ಬಿಟ್ಟು ಅದನ್ನು ಡೂಪ್ಲಿಕೇಟ್ ಮಾಡಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಸೀರಿಯಸ್ ಆಗಿ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಎಷ್ಟು ಜನ? ಅವ್ರು ಮಾತ್ರ ಅಲ್ಲ, ಫಾರಿನ್ನಲ್ಲಿ ಬೇರೆ ಬೇರೆ ಮಲೇಷ್ಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ದುಬೈ ಇರ್ಬೋದು, ಬ್ಯಾರಿನ್ ಇರ್ಬೋದು, ಮಸ್ಕತ್ ಇರ್ಬೋದು, ಕ್ರೌನ್ ಅಂಬಾಸಿಡರ್ಸ್ ಎಂಜಾಯ್ ಮಾಡ್ತಾರೆ. ಎಷ್ಟು ವರ್ಷದಿಂದ? 25-30 ವರ್ಷದಿಂದ DXN ನಡೀತಾನೆ ಇದೆ, ಹೋಗ್ತಾನೆ ಇದೆ. ಸೊ ಪ್ರಾಡಕ್ಟ್ ಇಸ್ ಸೇಮ್, ಎವ್ರಿಥಿಂಗ್. ಎಷ್ಟೋ ಜನ DXN ಮನೆ ಕಟ್ಟಿದ್ರಲ್ಲ, ಅದರಲ್ಲಿ ನಾವು ಒಬ್ಬರು. DXN ಹೌಸ್ ಎಷ್ಟು ಜನ ಕಟ್ಟಿದ್ದಾರೆ? ಲಕ್ಷಾಂತರ ಜನ DXN ನಲ್ಲಿ ಮನೆ ಕಟ್ಬಿಟ್ಟಿದೆ.
ಲಕ್ಷಾಂತರ ಜನ ನಿಮಗೆ ಗಾಡಿ ತಗೊಂಡವ್ರು ಕೌಂಟ್ಲೆಸ್, ಲಕ್ಷಗಟ್ಟಲೆ ಕಾರ್ ಇರ್ಬೋದು, ಲಕ್ಷಗಟ್ಟಲೆ ಕಾರ್ ಎಲ್ಲ ಓನರ್ಸ್, DXN ಕಾರ್ ಓನರ್ಸ್. ಇದು ಓನ್ಲಿ ಧರ್ಮಶಿಲಾ ಮೇಡಮ್ ಅವ್ರ ಟೀಮಲ್ಲಿ 1000ಕ್ಕಿಂತ ಜಾಸ್ತಿ ಜನ ಗಾಡಿ ತಗೊಂಡ್ರು ನೋಡಿ. ಎಲ್ಲ ಲೇಡೀಸ್, ಏನು ಊಟಕ್ಕಿಲ್ಲ, ಹೆಬ್ಬೆಟ್ನವರು, ಎಲ್ಲ ಸಿಸ್ಟಮ್. ಅವ್ರು ಏನು ಹೇಳಿದ್ರೆ 100ಕ್ಕೆ 100 ಫಾಲೋ ಮಾಡಿ. ಮೇಡಮ್ ಅಂದರೆ ಆಯ್ತು, ಅವ್ರು ಏನು ಹೇಳಿದ್ರು ಎಸ್. ಯಾವ ಮೀಟಿಂಗಿನ ಅಲ್ಲಿ ಬರ್ತಾರೆ, ಎಷ್ಟು PV ಮಾಡಬೇಕು ಮಾಡ್ತಾರೆ. ಈಗ ನೋಡಿ ಆಲ್ರೆಡಿ ಅವರು 1,000 ಎಷ್ಟು 8 ಜನ ಆಲ್ರೆಡಿ ನಮಗೆ ಸ್ಕೂಟಿ ಬೇಕಂತ ಬುಕ್ ಮಾಡಿದ್ರಂತೆ. ಬುಕ್ ಮಾಡಿದವ್ರಿಗೆ ಮಾತ್ರ ಫಸ್ಟ್ ಇನ್ ಫಸ್ಟ್ ಔಟ್ ಅವ್ರು ಹೇಳ್ತಾ ಇದ್ದಾರೆ, ಅದರ್ವೈಸ್ ನಿಮಗೆ ಲೇಟ್ ಆಗ್ತದೆ, 1 ವರ್ಷನೂ ಆಗ್ಬೋದಂತ. ಈಗ ಅಷ್ಟು ಜನ ಬುಕ್ ಮಾಡಿ ಆಗಿದೆ ನೋಡಿ. ನಾವಿನ್ನು ಯೋಚನೆ ಮಾಡ್ತೀವಿ, ಸ್ಕೂಟಿ ತಗೋಬೇಕಾ ಅಥವಾ ಫ್ರೀ ಬೇಕಾ, ಆಗ್ತದಾ, ಆ ಥರ ಥಿಂಕ್ ಮಾಡ್ತೇವೆ. ಅವ್ರು ಆಲ್ರೆಡಿ ಬುಕ್ ಮಾಡಿ ಆಗೋಗಿದೆ. ನಮಗೆ ಇದು ಪಕ್ಕ ನಾವು ಸಕ್ಸಸ್ ಆಗೇ ಆಗ್ತೀವಿ ಅಂತ. ಸೊ ಆ ರೀತಿಯಲ್ಲಿ ಕಮಿಟ್ಮೆಂಟ್ ಜನ ಇದ್ದಾರೆ, ಚಾಲೆಂಜ್ ಮಾಡೋರು ಇದ್ದಾರೆ, ಫಾಲೋ ಮಾಡೋರು ಇದ್ದಾರೆ, ಹೇಳ್ಕೊಡೋರು ಇದ್ದಾರೆ. ಇವರೆಲ್ಲ ನೋಡಿ DXN ಕಾರ್ ಕೌಂಟ್ಲೆಸ್ ಕಾರ್ಸ್ಗಳನ್ನು ಆಲ್ರೆಡಿ ತಗೊಂಡಾಗಿದೆ. ಈಗ ನೆಕ್ಸ್ಟ್ ನಿಮಗೆ ಲೈಫ್ ಸ್ಟೈಲ್. ನಾವು ಇಲ್ಲಿ ಹೋಗಿದ್ದೀವಿ, ಇದು ಲೈಫ್ ಸ್ಟೈಲ್. ಆಲ್ರೆಡಿ ಮಲೇಷ್ಯಾದಲ್ಲಿ ಆ ಕಡೆ ಕಾಣ್ತಾ ಇದೆಯಲ್ಲ, ಅದು DXN, ಇದು ಏನು ಹೇಳ್ತಾರೆ ಐಲ್ಯಾಂಡ್, ಅದು DXN ಓನ್ ಐಲ್ಯಾಂಡ್. ಅಲ್ಲಿ DXN ಹೋಟೆಲ್ ಇದೆ ನೋಡಿ, DXN ನಿಮಗೆ ಬೋಟ್ ಇದೆ. ಇಲ್ಲಿ ನಡ್ಕೊಂಡು ಹೋಗೋದು ನೋಡಿ, ಅದು ನಮಗೆ ಭಾರಿ ಖುಷಿ ಆಗ್ತದೆ. ಸಮುದ್ರ ಮೇಲೆ ಒಂದು ಏನು ಹಾಕಿದ್ದಾರೆ, ಈ ರಬ್ಬರ್ ಥರ ಹಾಕಿದ್ದಾರೆ, ಅದರಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಬೋಟ್ ನಿಲ್ತದೆ. ಅಲ್ಲಿಂದ ಆ ಆ ಕಡೆ ಸಮುದ್ರ, ಅದು ಕಂಪನಿ ಪರ್ಚೇಸ್ ಮಾಡಿದೆ ನೋಡಿ. ಎಂಥ ಒಂದು ನಿಮಗೆ ಕಂಪನಿ ಫೆಸಿಲಿಟಿ ಕೊಡ್ತಾ ಇದೆ, ಕಂಪನಿ ಬೆಳೀತಾ ಇದೆ. ಸೊ ಇದು ಬಾಲ್ಡರ್ ವಿಲ್, ಇಲ್ಲಿಯೂ ಕೂಡ ನಾವು ಹೋಗಿದ್ದೀವಿ. ಇಲ್ಲಿ ಕಂಪನಿಯ ಇದು ರೆಸಾರ್ಟ್, ಮಲೇಷ್ಯಾದಲ್ಲಿ ಓನ್ ರೆಸಾರ್ಟ್ ಇದೆ. ಬೇರೆ ಬೇರೆ ಕಡೆ ರೆಸಾರ್ಟನ್ನು ಈಗ ರೆಡಿ ಮಾಡ್ತಾ ಇದೆ. ಇದು ಸಹ ನಿಮಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೆ ಇದು ಎಲ್ಲಿದೆ, ಆ, ಲಂಕಾವಿಯಲ್ಲಿದೆ. ನೀವು ಇಲ್ಲಿಂದ ನೀವು ದೊಡ್ಡ ಪರ್ವತ ಮೇಲ್ಗಡೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ರಿಯಲಿ ವಂಡರ್ಫುಲ್ ನೋಡುವಂತ. ಸೊ ಇದು ದುಬೈಯಲ್ಲಿ ಮರುಭೂಮಿಯಲ್ಲಿ ಹೇಗೆ ರೇಸ್, ಅಂದರೆ ಡೆಸರ್ಟ್ ಸಫಾರಿ ಅಂತ ಹೇಳ್ತಾರೆ, ಇದೆಲ್ಲ ನೀವು DXN ಅಲ್ಲಿ ನೋಡ್ಬೋದು, ಮಾಡ್ಬೋದು. ಓನ್ಲಿ ಸಿಸ್ಟಮನ್ನು ನೀವು ಫಾಲೋ ಮಾಡಬೇಕಷ್ಟೇ. ಈಗ ನೋಡಿ ಓನ್ ಜೆಟ್, ಪ್ರೊಫೆಸರ್ ನಿನ್ನೆ ಹೇಳಿದ್ರು ಇನ್ನೊಂದು ಹೊಸ ಜೆಟ್ ಬರ್ತಾ ಇದೆ, 4ನೇ ಜೆಟ್. 3 ಆಲ್ರೆಡಿ ಇದೆ, ಇನ್ನೊಂದು ಹೊಸ ಜೆಟ್ ಬರ್ತಾ ಇದೆ ಅಂತ ಇನ್ನೊಂದು ಕಂಪನಿ ತಗೊಳ್ತಾ ಇದೆ. ಕಂಪನಿ ಹೇಗೆ ಬೆಳೀತಾ ಇದೆ ನೋಡಿ. ಅದ್ರ ಜೊತೆಗೆ ನಾವು ಸಹ ಬೆಳಿಬೋದಲ್ಲ. ನೀವು DXN ಬಿಸ್ನೆಸ್ ಮಾಡಬೇಡಿ, ನಮ್ಮ ಬಿಸ್ನೆಸ್ ಅನ್ನು ಮಾಡಿ, ಆ ಅಪರ್ಚುನಿಟಿಯಿಂದ ತಾವು ಸಹ ಬೆಳಿಬೋದು. DXN ಕ್ರೌನ್ ಅಂಬಾಸಿಡರ್ ಲೈಫ್ ಸ್ಟೈಲ್ ನಾನು ಹೇಳಿದ್ದು, ಇದರಲ್ಲಿ ಹೋಗ್ಬೋದು ನೋಡಿ. ಈಗ ಆಲ್ರೆಡಿ ಶ್ರೀಲಂಕಾ ಇದೆ, ಇದರಲ್ಲಿ ಕ್ರೌನ್ 4 ಜನ ಮಾಡಿದ್ರೆ, 4 ಜನ ಕ್ವಾಲಿಫಿಕೇಶನ್ ನೀವು ಮಾಡಿದ್ರೆ 4 ಲೈನಲ್ಲಿ ನಿಮಗೆ ಇದರಲ್ಲಿ ಹೋಗ್ಬೋದು ಫ್ರೀ ಆಗಿ ಶ್ರೀಲಂಕಾಕ್ಕೆ. ಸೊ ವಾಟ್ ಎ ಲೆಜೆಂಡ್ರಿ DXN ಲೈಫ್ ಸ್ಟೈಲ್ ನೋಡಿ. ಎಲ್ಲ ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್, ಪೈಲಟ್ ಜೊತೆಗಿದ್ದಾರೆ. DXN ಫ್ಲೈಟ್ ನೋಡಿ ಹೇಗಿದೆ ನೋಡಿ. ಇದೆಲ್ಲ ಎಂಟರ್ಟೈನ್ಮೆಂಟ್, ಇದೆಲ್ಲ ನಿಮಗೆ ಅನುಭವ DXN ಸಿಗ್ತದೆ. ಕಂಪನಿಯ ಓನ್ ಪ್ರೈವೇಟ್ ಜೆಟ್ಟಲ್ಲಿ ನೀವು ಕೂಡ ಪ್ರಯಾಣ ಮಾಡಬಹುದು. ಸೊ ನೋಡಿ, ನಮ್ಮ ಪ್ರೊಫೆಸರ್ ಹೋಗಿದ್ದಾರೆ, ಪ್ರೊಫೆಸರ್ ಟೀಮ್ನವ್ರು ಎಷ್ಟು ಜನ ಹೋಗ್ತಾ ಇದ್ದಾರೆ. ಮೈ ಫಸ್ಟ್ ಪ್ರೈವೇಟ್ ಜೆಟ್ ಎಕ್ಸ್ಪೀರಿಯನ್ಸ್ ವಿತ್ DXN, ಅದನ್ನೇ ಅವ್ರು ಹೇಳ್ತಾ ಇರೋದು. ಸೊ ಓನ್ಲಿ ಸಿಸ್ಟಮನ್ನು ನೀವು ಪ್ಲಗ್ ಮಾಡಬೇಕಾಗ್ತದೆ, ಸಿಸ್ಟಮನ್ನು ಫಾಲೋ ಮಾಡಬೇಕಾಗ್ತದೆ. ಅವರೆಲ್ಲ ಎಕ್ಸ್ಪೀರಿಯನ್ಸ್. ಇಲ್ಲಿಗೆ ಸಹ ನಾವು ಹೋಗಿದ್ದೀವಿ. ಕಂಪನಿಯ ವೆರಿ ಬಿಗ್ ಆಫೀಸ್, ಇಂಥ ಒಂದು ಆಫೀಸ್ ಯಾವ ನೆಟ್ವರ್ಕ್ ಕಂಪನಿಯಲ್ಲೂ ಇಲ್ಲ ನೋಡಿ. 1 ಕಿಲೋಮೀಟರ್ ಇದೆ ನೋಡಿ, ಇದು ಸ್ಟಾರ್ಟಿಂಗ್ ಅಲ್ಲಿ ಇದೆ. ಇಲ್ಲಿಂದ ನೀವು 1 ಕಿಲೋಮೀಟರ್ವರೆಗೆ ಹೋಗುವ ಅಷ್ಟು ದೊಡ್ಡ ಆಫೀಸ್ ಇದೆ. ಕಂಪನಿ ಹೇಗೆ ಬೆಳೀತದೆ, ಯಾವ ರೀತಿ ಬೆಳೀತಾ ಇದೆ, ನೀವು ಸಿಸ್ಟಮ್ ಫಾಲೋ ಮಾಡಿ. ಇದರಲ್ಲೂ ನಾವು ಹೋಗಿದ್ದೀವಿ. ಇದರಲ್ಲಿ ಮೇಲ್ಗಡೆ ಎಲ್ಲ ನಿಮಗೆ ವಾಟರ್ ಪ್ಲೇ, ಏನು ಬಲೂನು ಅಥವಾ ಬೇರೆ ಬೇರೆ ಟೈಪಲ್ಲಿ ಅವರಲ್ಲಿ ಗೇಮ್ ಇದೆ. ಅಂದರೆ ಇದು ಎಲ್ಲ DXN ಓನ್ ನೋಡಿ, DXN ಓನ್ ಎಲ್ಲ ಫ್ಲೋಟಿಂಗ್ ಐಲ್ಯಾಂಡ್. ಇಲ್ಲಿ ಒಂದು ಹೋಟೆಲ್ ಇದೆ ನೋಡಿ, ಸಮುದ್ರ ಮೇಲೆ ಒಂದು ಹೋಟೆಲ್ ಮಾಡಿದ್ದಾರೆ. ಸೊ ಇದರ ಮೇಲೆ ಹೋಗಿ ಕಾಫಿ, ಟೀಮ್, ಎಂಟರ್ಟೈನ್ಮೆಂಟ್, ಎವ್ರಿಥಿಂಗ್. ನೀವು ಕಂಪನಿ ನಿಮಗೆ, ನೀವು ಓನ್ಲಿ ಥಿಂಗ್ ಅಂದರೆ ನಾವು ಕ್ವಾಲಿಫೈ ಆಗಬೇಕಷ್ಟೇ. ಸೊ ಕ್ರೂಸ್, ನಾವು 2 ಸಲ ಕ್ರೂಸ್ ಟ್ರಿಪ್ ಮಾಡಿದ್ದೀವಿ. ಇದರಲ್ಲಿ ಕೂಡ ನೀವು ಇಲ್ಲಿ ಕಾಣ್ತಾ ಇದೆ ನಿಮಗೆ ರೈಟ್ ಸೈಡಲ್ಲಿ ನೀಲೇಶ್ ಕನ್ನಡಕ ಕಾಣ್ತಾ ಇದೆ, ಅದರ ಪಕ್ಕದಲ್ಲಿ ನೋಡಿ ನಾವು ಇದೀವಲ್ಲಿ. ಸೊ ಹಾಗಾಗಿ ಇದು ಪ್ರತಿಯೊಂದು ನಾನು ಹೇಳ್ತೇನೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇವು ಪ್ರತಿಯೊಬ್ಬರು ಮಲೇಷ್ಯಾ ಇರ್ಬೋದು, ಇಂಡೋನೇಷ್ಯಾ ಮಾಡ್ಬೋದು ನೋಡಿ. ಇದು ನಾನೇ ತೆಗೆದ ಫೋಟೋ ನೋಡಿ. ಇದು ಯಾರ್ದು ಟೀಮ್ ಗೊತ್ತಾ? ಧರ್ಮಶಿಲಾ ಮೇಡಮ್ ಟೀಮ್, ಅವರದ್ದು ಟೀಮ್. ಇದು ಪ್ರತಿ ಲೇಡೀಸ್ ಎಷ್ಟು ಜನ ಕ್ವಾಲಿಫೈ ಆಗಿ ಬಂದಿದ್ದಾರೆ DXN ಐಲ್ಯಾಂಡಿಗೆ. ಇದು ಮಲೇಷ್ಯಾದ ಐಲ್ಯಾಂಡಿಗೆ ಈ ಲೇಡೀಸ್ ಎಲ್ಲ ಕ್ವಾಲಿಫೈ.
ಅವರಿಗೂ ನಮ್ಗೆ ಏನು ವ್ಯತ್ಯಾಸ ಇದೆ ಅಂತ ನಾವು, ಅವರು ಸಿಸ್ಟಮನ್ನು ಫಾಲೋ ಮಾಡ್ತಾರೆ, ನಾವು ಸಿಸ್ಟಮನ್ನು ಫಾಲೋ ಮಾಡೋದಿಲ್ಲ. ನಾವು ಹೇಳಿದಾಗ 1ನೇ ತಾರೀಕು ಅವರು ಪಿ ವಿ 3,000 ಮಾಡ್ತಾರೆ. ಅವ್ರು 3,000 ಪಿ ವಿ ಬಿಲ್ ಮಾಡಿ ಅದನ್ನ ಬೇರೆ ಅವ್ರ ಅಪ್ಲೈನಿಗೆ ಕಳ್ಸಿಕೊಡ್ತಾರೆ. ಆ ರೀತಿಯಲ್ಲಿ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಸಕ್ಸಸ್ಫುಲ್ ಆಗಿದೆ. ಅಪ್ಲೈನ್ ಏನ್ ಹೇಳ್ತಾರೆ 100% ಫಾಲೋ ಮಾಡ್ತಾರೆ. ಮೀಟಿಂಗ್ ಬರಬೇಕು, ಜಾಯಿನ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಸಿಸ್ಟಮ್. ಅದಕ್ಕೋಸ್ಕರ ಅವರು ಸಕ್ಸಸ್ಫುಲ್ ಆಗ್ತಾರೆ. ನಾವು ಸ್ವಲ್ಪ ಇನ್ನು ಹಿಂದೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ, ಸೊ ಇಲ್ಲಿ ನೋಡಿ, ಇದು ಮೈಸೂರು ಕ್ಯಾಂಪಲ್ಲಿ ಇದೀವಿ. ಇದಿರೋದು ನಿಮಗೆ ಲಂಕಾವಿಯಲ್ಲಿ, ಫಾರಿನಲ್ಲಿ. ಫಸ್ಟ್ ರೈಟ್ ಸೈಡ್ ಅಲ್ಲಿ ನಮ್ಮ ನೋದಿರಾ ಮೇಡಮ್ ಜೊತೆಗೆ ನಾವು ಇದೀವಿ ನೋಡಿ. 2.5 ಕೋಟಿ ರೂಪಾಯಿ DX ಅಂದ್ರೆ ಹೈಯೆಸ್ಟ್ ಇನ್ಕಮ್ ಫಸ್ಟ್ ಟೈಮ್ ತಗೊಳ್ಳೋದು ನೋದಿರಾ ಮೇಡಮ್ ನೋಡಿ. ಅಲ್ಲಿ ಪ್ರೊಫೆಸರ್ ಒಟ್ಟಿಗೆ ಕುತ್ಕೊಂಡಿದ್ದಾರೆ ನೋಡಿ. ಅಂದ್ರೆ ಮನಸ್ಸಿದ್ದರೆ ಮಾರ್ಗ. ನೀವು ಕೂಡ ಫ್ಲೈ ಆಗ್ಬೋದು ಮನಸ್ಸು ಮಾಡಿ. ಸೊ ದುಬೈಯಲ್ಲಿ ನಮ್ಮ ಪ್ರಿನ್ಸ್ ಕಿಂಗ್ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಒಂದು ಫೋಟೋ ಇಟ್ಕೊಂಡು ನಾವು ಎಷ್ಟು ಬಿಸ್ನೆಸ್ ಮಾಡ್ಬೋದು. ಕಿಂಗ್ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ, ಅವರು ಪ್ರಚಾರ ಮಾಡ್ತಾರೆ ಈ ಬೆಸ್ಟ್ ಕಾಫಿ ಇದೆ ಅಂತೇಳಿ. ಸೊ ನಿಮ್ಗೆಲ್ಲ ಇದು ಮಲೇಷ್ಯಾದಲ್ಲಿ ಒಂದು ಸ್ಲೋಗನ್ ಹಾಕಿದ್ದಾರೆ, ಐ ಕಮ್ ಐ ಸಿ ಐ ಸ್ಪಾನ್ಸರ್. ಐ ಕಮ್ ಐ ಸಿ ಐ ಸ್ಪಾನ್ಸರ್. ಸ್ಪಾನ್ಸರ್ ಮಾಡಬೇಕು. ಸ್ಪಾನ್ಸರಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನೀವು ಎಷ್ಟು ಬೇಕಾದರೂ ಕಂಪನಿ ನಿಮಗೆ ಕೊಟ್ಟಿದೆ. 9 ಲಕ್ಷ ರೂಪಾಯಿ ಕೆಳಗಡೆ ಇದೆ ನೋಡಿ. ದಿನಕ್ಕೆ 9 ಲಕ್ಷ ದುಡಿಯಲಿಕ್ಕೆ ಚಾನ್ಸ್ ಉಂಟು. ಕಂಪನಿ ರೆಡಿ ಇಟ್ಟಿದೆ. ನಾವು ವರ್ಕ್ ಮಾಡಬೇಕು, ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕು, ಸ್ಪಾನ್ಸರ್ ಮಾಡ್ತಾ ಹೋಗ್ಬೇಕು. ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಅಂತ NDT ಪ್ರೋಗ್ರಾಮ್ ಅನ್ನ ಇವತ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಿಶ್ ಯು ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಸಕ್ಸಸ್ ಆಗ್ಬೋದು, ಪ್ರತಿಯೊಬ್ಬರು ಎಂಜಾಯ್ ಮಾಡ್ಬೋದು, ಪ್ರತಿಯೊಬ್ಬರು ಕಂಪನಿಯಲ್ಲಿ ಕ್ರೌನ್ ಅಂಬಾಸಿಡರ್ ಆಗ್ಬೋದು. ಇದೆಲ್ಲ ನಿಮಗೆ ಕಂಪನಿಯ ಪ್ರತಿಯೊಂದು ರಿಯಾಲಿಟಿ ಶೋ ಇದೆ. ಸೊ ಅದನ್ನ ಪ್ರತಿಯೊಬ್ಬರು ಅಟೆಂಡ್ ಮಾಡಿ, ಸರಿಯಾಗಿ ತಿಳ್ಕೊಳ್ಳಿ, NDTಯನ್ನು ಅರ್ಥ ಮಾಡ್ಕೊಳ್ಳಿ, ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತು NDT ಪ್ರೋಗ್ರಾಮ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಸರ್. ಥ್ಯಾಂಕ್ ಯು. ಸತತ ಒಂದು 4 ದಿವಸ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ರಿ ಸರ್. ತುಂಬಾ ಧನ್ಯವಾದ ಸರ್. ಯಾಕಂದ್ರೆ ನೀವು ಹೇಳಿದ ರೀತಿಯಲ್ಲಿ ನಾವು ಸರಿಯಾಗಿ ಅದನ್ನು ಪಾಲಿಸಿದ್ರೆ, ಈ ಸಿಸ್ಟಮ್ ಅನ್ನು ಪಾಲಿಸಿದ್ರೆ 100% ಸಕ್ಸಸ್ಫುಲ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಸರ್. ಥ್ಯಾಂಕ್ ಯು. 100% ಕೇಳ್ಬೋದು. ಯಾರಿಗಾದ್ರೂ ಕೇಳಲಿಕ್ಕಿದ್ರೆ, ಯಾಕಂದ್ರೆ NDTಯನ್ನು ನಾವು 3/4 ಗಂಟೆಯಲ್ಲಿ ಮುಗಿಸ್ತಾ ಇದ್ದೀವಿ. ಬಟ್ ಇವತ್ತು 4 ಗಂಟೆ ಅಂದ್ರೆ 4 ದಿನ ಆಯ್ತಲ್ಲ, 4 ಪಾರ್ಟ್ ಅಲ್ಲಿ ಮುಗಿಸಿದೀವಿ. ಕಂಪ್ಲೀಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿದೀವಿ. ಏನನ್ಸ್ತು ಐನಾಪುರ್ ಅವರೇ? ವಾಟ್ ಇಸ್ ಯುವರ್ ಒಪಿನಿಯನ್? ಓಪನ್ ಮಾಡಿ ಮಾತಾಡ್ಬೋದು. ನಿಮ್ಮದೇನ, ಯಾಕೆ ಇದನ್ನೆಲ್ಲ ಮಾಡಿದ್ರೆ ಇಲ್ವಾ? ಯಾಕೆ ನೀವು ಇನ್ನೂ ಫಾಸ್ಟ್ ಹೋಗ್ಲಿಲ್ಲ? ಜಯಪ್ರಕಾಶ್ ಅವರು ಏನನ್ಸ್ತು 4 ದಿವಸ ಟ್ರೈನಿಂಗ್? ಈ 4 ದಿವಸ ಟ್ರೈನಿಂಗಿಗೆ ಕಮ್ಮಿ ಅಂದ್ರೆ ನೀವು 10,000 ರೂಪಾಯಿ ಕಟ್ಟಬೇಕಾದ್ರೆ, 4 ದಿವಸ ಅಂತ ಹೇಳಿದ್ರೆ ಕುತ್ಕೊಂಡು ರೆಸಾರ್ಟ್ ಅಲ್ಲಿ ಮಾಡೋದಾದ್ರೆ ಅಷ್ಟು ಆಗ್ತದೆ. ಅಷ್ಟು ನಾವು ಡಿಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀವಿ. ವಿದ್ಯಾ ಮೇಡಮ್ ಅವರೇ, ಏನಿಸ್ತದೆ? ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಸೊ ನಾಳೆ ಬೆಳಿಗ್ಗೆ ಓಪನ್ ಆಗ್ತಿದೆಯಲ್ಲ? ಆಗ್ತಾ ಇದೆಯಲ್ಲ? ಓಕೆ, ಹೇಳಿ ಶಂಕರಪ್ಪ ಅವರೇ, ಹೇಳಿ, ಮಾತಾಡಿ ಸರ್. ಈ NDT ಕೇಳಿ ಸರ್ ನಂಗೆ ತುಂಬಾ ಇದು ಆಯ್ತು ಸರ್. ಒಂದು ದಿನಕ್ಕಿಂತ ಒಂದು ದಿನ ಭಾರಿ ಇಂಟ್ರೆಸ್ಟ್ ಅನ್ನಿಸ್ತು ಸರ್. ನಾನು ನಿಮ್ಮ ಸ್ಪೀಚ್ ಕೇಳ್ಬಿಟ್ಟು ಮಾರ್ಕೆಟಿಂಗ್ ಮಾಡಿದೆ ಸರ್. ಒಂದೇ ದಿನದಲ್ಲಿ 3 ಟೀ ಸೇಲ್ ಆಯ್ತು ಸರ್. ವಾ 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 ವಾ, ವೆರಿ ಗುಡ್ ಶಂಕರಪ್ಪನವರೇ, ಮಾಡಿ. 3 ಆರ್ಡರ್ ಬಂದಿದೆ ಸರ್. ವೆರಿ ಗುಡ್. ಸಪ್ಲೈ ಮಾಡ್ಬೇಕು ಸರ್. ಓಕೆ. ನಿಮ್ಗೆ ಏನು ನಮ್ಮ ಮಲ್ಲಿಕಾರ್ಜುನ್ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅವರ ಏನು ಗೈಡೆನ್ಸ್ ಅಲ್ಲಿ ನೀವು ಮಾಡ್ತಾ ಹೋಗಿ, ಟೀಮ್ ವರ್ಕ್ ಮಾಡಿ. ಕೊಡ್ತಾ ಇದ್ದಾರೆ ಸರ್. ಓಕೆ, ಚೆನ್ನಾಗಿ ಮಾಡಿ ಶಂಕರಪ್ಪನವರೇ. ನಾವು ಇದೀವಿ ನಿಮ್ ಜೊತೆಗೆ. ಯು ಕ್ಯಾನ್ ಡೂ ಮಿರಾಕಲ್ಸ್. ಓಕೆ, ಎಲ್ಲ ಖಾಲಿ ಇದೆ ನಿಮ್ಮ ಏರಿಯಾ. ಸವದತ್ತಿ ಇರ್ಬೋದು, ಅಥವಾ ಧಾರವಾಡ ಇರ್ಬೋದು, ಅಥವಾ ಬೆಳಗಾಂ ಇರ್ಬೋದು, ಹುಬ್ಳಿ ಇರ್ಬೋದು, ದೊಡ್ಡ ಸಿಟಿ ಹತ್ರ ಇದೆ. ಸೊ ನೀವು ಮಿರಾಕಲ್ ಆಗಿ ಮಾಡಿ, ಗಂಡ ಹೆಂಡತಿ ಸೇರಿಸಿ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಓಕೆ. ಟ್ರೈ ಮಾಡಿ ಬನ್ನಿ, ಬೆಂಗಳೂರಿಗೆ ಬನ್ನಿ, ಟ್ರೈ ಮಾಡಿ. 5,000 PV ಮಾಡಿ ಬನ್ನಿ. ಓಕೆ ಸರ್, 26ನೇ ತಾರೀಕು. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಲ್ಲಿಕಾರ್ಜುನ್ ಅವ್ರೆ, ಹೇಳಿ. ಕುಟುಂಬ ಎಲ್ಲರಿಗೂ ನಮಸ್ಕಾರ ಸರ್. ನಾವು ಅಗ್ದಿ ಇದೇ ಮಾಡ್ತಾ ಇದ್ದೀವಿ ಸರ್. ನಾವು ಪ್ರಯತ್ನ ಅಂತ ಡೈಲಿ ಅಟ್ಲೀಸ್ಟ್ ಒಂದ್ 2-3 ಮಂದಿನ ಜಾಬ್ ಹಾಕೋತವ್ರಿಗೆ ಹೊಸ ಮಂದಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಓಕೆ. ಮಾಡಿ
ಸರ್ ಮಾಡ್ತಾ ಇದ್ದೀನಿ ಸರ್. ಮತ್ತ ಇವ್ರಿಗೂ ಕೂಡ ಫುಲ್ ನೀನು ಬಂದ್ ಮಾತು ಕೊಡೋರು ತೊಗೊಂಡ್ರು ಸರ್ ನಮ್ ಶಂಕರ್ ಬ್ರದರ್ ಅವರು ಸರ್. ಓಕೆ 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 ಡೆಫಿನೆಟ್ಲಿ ಅವರು ಈಗ ನೋಡಿ ಅವರಿಗೆ ಗೊತ್ತಾಗಿದೆ, ಮೈಂಡ್ ಓಪನ್ ಆಗಿದೆ. ಯಾಕಂದ್ರೆ ಹಾ ಸರ್. ದೊಡ್ಡ ಸೆಮಿನಾರ್ ಅಟೆಂಡ್ ಆದಾಗ ಆಟೋಮೆಟಿಕ್ ನೀವು ಹೇಳ್ಬೇಕಂತಿಲ್ಲ, ಅವ್ರ ಹಾ ಮೈಂಡ್ ಸರ್. ಓಪನ್ ಆಗಿರ್ತದೆ ಆಟೋಮೆಟಿಕ್. ಅವ್ರಿಗೆ ಇವಾಗ ನೀವು ಸರಿಯಾಗಿ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಡಬೇಕು. ಪಿ ವಿ ಹಾ ಮಾಡೋದು ಸರ್. ಹೇಗೆ, ಮೀಟಿಂಗ್ ಮಾಡೋದು ಹೇಗೆ, ಜನರನ್ನ ಮಾತಾಡಿಸೋದು ಹೇಗೆ, ಅದರ ಹಾ ಬಗ್ಗೆ ಸರ್. ಎಲ್ಲ. ನೀವು ಜನರಲ್ ಪ್ರಾಡಕ್ಟ್ ಕಾಫಿ, ಟೀ, ಪೇಸ್ಟ್, ಸೋಪು, ಶಾಂಪೂ, ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ. ಇನ್ನು ಮತ್ತು ನಿಮ್ಗೆ ಸರ್ ಈಗ ಇವಾಗ ನಿಮ್ಗೆ ಏನ್ 4 ದಿವಸ ಇವಾಗ ಎಂಟರ್ಟೈನ್ಮೆಂಟ್ ನಮ್ಗೆ ಏನಾಗಿ ಟ್ರೈನಿಂಗ್ ಕೊಟ್ರೆ ಸರ್, ಹಾ ಈಗ ನನ್ನ ಮೈಂಡ್ ಇನ್ನೂ ಮತ್ ಶಾರ್ಪ್ ಆಯ್ತು ಸರ್ ನನಗೆ. ಓಕೆ ಓಕೆ ಪೂರ್ತಿ ಓಕೆ ಶಾರ್ಪ್ ಆಗಿದೆ ಸರ್ ನನಗೆ. ಪೌರ್ದಿ ಇದರಲ್ಲಿ ಎಲ್ಲ ತಿಳ್ಕೊಂಡಿನಿ ಸರ್ ಇವಾಗ. ಓಕೆ. ಇನ್ನು ನನಗೆ ನಾನು ರಿಟೈರ್ ಆಗೋದು ಒಂದೇ ದಾರಿ ನೋಡ್ತಾ ಇದ್ದೀನಿ ಸರ್ ಇವಾಗ ನಾನು. ಆಗ್ಲಿ ಆಗ್ಲಿ, ಒಳ್ಳೆ ರೀತಿಯಲ್ಲಿ ಹಾ. ರಿಟೈರ್ಮೆಂಟ್ ತಗೊಳ್ಳಿ. ಆ ಹಾ ಕಂಪನಿಗೆ, ಸರ್. ನಿಮ್ಗೆ ನಿಮ್ಮ ಒಂದು ಸಾಕಿದ ಕಂಪನಿಗೆ ನೀವು ಥ್ಯಾಂಕ್ಸ್ ಹೇಳಿ. ಯಾಕೆಂದ್ರೆ ಹಾ ಅವರು ಸರ್. ನೋಡಿ ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದ್ರ ಹಾ ಜೊತೆಗೆ ಸರ್. DX ಅನ್ನು ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್. ಹೌದು ಸರ್. ಎಷ್ಟೋ ಕಂಪನಿಯವರು ವೆರಿ ಸ್ಟ್ರಿಕ್ಟ್ ಮಾಡ್ತಾರೆ, ಹಾ ನೀವು ಸರ್, ಈಗ ಅದನ್ನ. ನಮ್ಮ ಮ್ಯಾನೇಜರ್ ಕೂಡ ಸರ್ ಒಬ್ರು ಜಾಯ್ನ್ ಆಗಿದಾರೆ ಸರ್. ಅವರು ಜಾಯ್ನ್ ಆಗ್ಯಾರ ಸರ್. ಓಕೆ ಅವ್ರ ಮೀಟಿಂಗ್ ಬರ್ತೀವಿ ಅಂತ ಹೇಳ್ಯಾರ ಸರ್. ಇಲ್ಲಿ ಉಕ್ಕೇರಿ ನಾಳೆ 25 ಇದೆ ಸರ್ ಮೀಟಿಂಗ್ ಐತೆ ಸರ್ ಉಕ್ಕೇರಿಗೆ. ಓಕೆ ಓಕೆ ಅಲ್ಲೂ ಓಕೆ. ಕೂಡ ಬರ್ತೀವಿ ಅಂತ ಹೇಳ್ಯಾರ ಸರ್ ಅವ್ರು. ಸರಿ 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 ಸರಿ, ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಓಕೆ, ಎಲ್ಲರಿಗೂ ಥ್ಯಾಂಕ್ ಸರ್ ಯು ನಮಸ್ಕಾರ ಥ್ಯಾಂಕ್ ಸರ್. ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಇನ್ ಎನಿಬಡಿ? ನಿಮಗೆ ಓನ್ಲಿ ನೋಡಿ 25th ಆನಿವರ್ಸರಿ ವಿಡಿಯೋ ಇದೆ ನೋಡಿ, ಅದನ್ನ ತಗೊಳ್ಳಿ, ಅದನ್ನ ನೀವು ಜನರಿಗೆ ಕಲಿಸ್ಕೊಡಿ. 25th ಆನಿವರ್ಸರಿ ಜನ ಅದನ್ನ ನೋಡಿದಾಗ ಕ್ರೇಜಿ ಆಗ್ತಾರೆ. ಎಷ್ಟು 1.5 ಲಕ್ಷ ಜನ ಜಾಯಿನ್ ಆಗಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ಇರ್ಬೋದು ಅಂತ ಅವರು ಕ್ರೇಜಿ ಆಗಿ ಮಾಡ್ತಾರೆ. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಓಕೆ, ಮಹಾದೇವ್ ಕರಿಯೊಳ್ಳಿ ಅವರೇ, ನಾ ಕೇಳಿಕೊಂಟಾ? ಓಕೆ, ಸರಿ. ಹಾಗಿದ್ರೆ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಎಂಡ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್.